ಭಂಡಾರ ಸೌಂಡ್ ಇದೆ. ಪ್ರಕಾಶನ ಮಸ್ಕಿ ಕಾವ್ಯ ಕರ್ನಾಟಕ ಉಪನ್ಯಾಸ ಸರಣಿ 75 ಅನುವಾದ 20. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬನ್ನಿ. ಶ್ರೀಯುತ ಕಾಶಿನಾಥ್ ಅಂಬಲ್ಗೆ ಸರ್ ಅವರು ನಮ್ಮೊಂದಿಗಿದ್ದಾರೆ. ಸ್ವಾಗತ ಸರ್. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಸರ್ ಅವರ ಇವತ್ತಿನ ದಿನ ಗುಜರಾತಿನ ಕವಿಯಾದಂತಹ ಉಮಾಶಂಕರ್ ಜೋಶಿ ಅವರ ಕವಿಯ ಸಾವು ಅಂತಕ್ಕಂತ ಒಂದು ಕವನವನ್ನ ಸರ್ ಅವರು ನಮ್ಮೊಂದಿಗೆ ಪ್ರಾಯೋಗಿಕ ವಿಮರ್ಶೆಗೆ ಇವತ್ತು ಒಳಪಡಿಸಲಿದ್ದಾರೆ. ಈ ಉಪನ್ಯಾಸವನ್ನ ನಾವೆಲ್ಲರೂ ಇವತ್ತು ಕೇಳೋಣ. ಅದಕ್ಕೂ ಮುಂಚೆ ಸರ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾನಿಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಕಾಶಿನಾಥ್ ಅಂಬಲ್ಗೆ ಸರ್ ಅವರು ಹುಟ್ಟಿದ್ದು 1947 ಜುಲೈ 10 ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮುಚ್ಚಳಂಬಿ ಎಂಬ ಗ್ರಾಮದಲ್ಲಿ ಇವರು ಜನಿಸಿದರು. ಇವರ ತಂದೆ ರಾಚಪ್ಪ ಅಂಬಲ್ಗೆ, ತಾಯಿ ಗುರಮ್ಮ ಅಂಬಲ್ಗೆ. ಇವರು ಕನ್ನಡದಲ್ಲಿ MA ಪದವಿಯನ್ನ ಪಡೆದು ನಂತರ ಹಿಂದಿ ಭಾಷೆಯಲ್ಲಿಯೂ ಕೂಡ MA ಪದವಿಯನ್ನ ಪಡೆದು B.Ed ಜೊತೆಗೆ PhD ಪದವಿಯನ್ನು ಸಹ ಪಡೆದಿದ್ದಾರೆ. PhD ನಂತರ ಅಧ್ಯಾಪಕ ವೃತ್ತಿ ಆಯ್ದುಕೊಂಡ ಇವರು ಮಹಾವಿದ್ಯಾಲಯದಲ್ಲಿ 21 ವರ್ಷ, ವಿಶ್ವವಿದ್ಯಾಲಯದಲ್ಲಿ 12 ವರ್ಷ ಹಿಂದಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದು, ಈಗ PhD PhDಯ ವಿದ್ಯಾರ್ಥಿಗಳಿಗೂ ಸಹ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ. ಕವಿ, ಲೇಖಕ, ಸಾಹಿತಿ, ಕಾದಂಬರಿಕಾರರಾದ ಇವರು ಅನುವಾದಕರಾಗಿಯೂ ಕೂಡ ಪ್ರಸಿದ್ಧರಾಗಿದ್ದಾರೆ. ಇವರ ಹಲವಾರು ಕೃತಿಗಳನ್ನ ನಾವು ನೋಡಬಹುದು. ಅವುಗಳೆಂದರೆ ಕನ್ನಡದಲ್ಲಿ 35 ಕವನಗಳು ಹಾಗೂ ಹುಲ್ಲ ಮೇಲಿನ ಹನಿಗಳು ಅನ್ನುವಂತ ಮಿನಿ ಕವಿತೆ, ಕೌದಿ ಎನ್ನುವ ಕಾವ್ಯ, ಕಬೀರದಾಸರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಶಿವಶರಣ ಪಾಟೀಲ್ ಜವಳಿ ವ್ಯಕ್ತಿ ಕೃತಿ ಸಂಪಾದನೆ ಮಾಡಿದ್ದಾರೆ. ದಾಸೋಹ ಅನ್ನುವಂತಹ ರಂಗ ಶಿಬಿರ ಸ್ಮರಣ ಸಂಚಿಕೆಯನ್ನು ಸಹ ಸಂಪಾದನೆ ಮಾಡಿದ್ದಾರೆ. ಮಹಿಳಾ ವಚನಗಳು, ಶಬ್ದದ ಬೆಡಗು ಅಂತಕ್ಕಂತ ಹಾಗೂ ಶರಣ ಹಾಗೂ ಸಂತರ ಸಾಮಾಜಿಕ ಮತ್ತು ಕಾಳಜಿ ಉಳ್ಳಂತ ಮತ್ತು ಚುಳುಕಾದಿರಯ್ಯ ಎನ್ನುವಂತಹ ಕಾವ್ಯ, ಬೇವು ಬೆಲ್ಲ ಎನ್ನುವ ಮಿನಿ ಕವಿತೆ, ಹಾಡುಗಳು ಉಳಿದಾವ ಎನ್ನುವ ಕಾವ್ಯ, 30ಕ್ಕೆ 300 ಎನ್ನುವ ಕಾವ್ಯ, ಶರಣಾರ್ಥಿ ಗಜಲ್ಗಳು ಸೇರಿದಂತೆ ಹಲವಾರು ಕೃತಿಗಳನ್ನ ಇವರು ರಚಿಸಿದ್ದಾರೆ. ಇನ್ನು ಅನುವಾದ ಕೃತಿಗಳನ್ನು ಸಹ ಇವರು ರಚಿಸಿದ್ದಾರೆ. ಸಮಕಾಲೀನ ಪಂಜಾಬಿ ಕವಿತೆಗಳು, ಕಾವ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಕೋಗಿಲೆ ಅಳುತ್ತಿದೆ ಎನ್ನುವ ಕಾವ್ಯ, ಓದು ಅಳುವುದು ಎನ್ನುವಂತ ಕವಿತೆಗಳು ಹಾಗೂ ರಾಮ್ಜಿ ಜಾಗೃತನಾದ ಎನ್ನುವಂತಹ ಕೃತಿಯನ್ನು ಸಹ ಇವರು ರಚಿಸಿದ್ದಾರೆ. ಇವರ ಹಿಂದಿ ಕೃತಿಗಳು ಎಂದರೆ ಅಧೂರೆ ಶಬ್ದ್, ಆಧುನಿಕ ಹಿಂದಿ ಕಾವ್ಯ ಪ್ರಕಾಶನ, ಸಂತ್ ಔರ್ ಶರಣೋं के ಕಾವ್ಯ ಮೇ ಸಾಮಾಜಿಕ ಚೇತನ ಸೇರಿದಂತೆ ಹಲವಾರು ಕೃತಿಗಳನ್ನ ಸರ್ ಅವರು ರಚಿಸಿದ್ದಾರೆ. ಇಂತಹ ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಅರಸಿ ಬಂದಿದ್ವನ್ನ ನಾವು ನೋಡ್ತೇವೆ. ಸರ್ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಹಿಂದಿ ಪುರಸ್ಕಾರ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪುರಸ್ಕಾರ ಸೇರಿದಂತೆ ಹಲವಾರು ಗೌರವ ಪುರಸ್ಕಾರಗಳು ಸಹ ಇವರಿಗೆ ಸಂದಿರ್ತವೆ. ಇವತ್ತಿನ ಈ ಒಂದು ಉಪನ್ಯಾಸವನ್ನು ನಾವು ಸರ್ ಅವರಿಂದ ಕೇಳೋಣ. ಯಾವುದೇ ಪ್ರಶ್ನೆಗಳು ಇದ್ರೂ ಸಹ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ ಈಗ ಮುಂದಿನ ಇದನ್ನ ನಾನು ಸರ್ಗೆ ಒಪ್ಪಿಸ್ತಾ ಇದ್ದೇನೆ. ಸರ್, ಆರಂಭಿಸಿ. ನಾನು ಪ್ರಾರಂಭ ಮಾಡಬಹುದಾ ಮೇಡಮ್ ಅವರೇ? ಹಾ ಸರ್. ನಮಸ್ಕಾರ ಎಲ್ರಿಗೂ. ಭಂಡಾರ ಪ್ರಕಾಶನ ರಾಯಚೂರಿನ ಸಂಗಾತಿಗಳು ಆನ್ಲೈನ್ ನಲ್ಲಿ ಕಾವ್ಯ ವಾಚನ, ಚಿಂತನ, ಪ್ರಶ್ನೋತ್ತರ, ಕಾವ್ಯ ಜಿಜ್ಞಾಸೆ, ಸಾಹಿತ್ಯ ಸಮಾಜ ಚಿಂತನೆ ನಡೆಸುವಂತಹ ಕಾರ್ಯಕ್ರಮ ಹಾಕಿಕೊಂಡಿದ್ದು ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಇದರಲ್ಲಿ ಭಾಗ ತೆಗೆದುಕೊಳ್ಳುವಾಗ ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ಮತ್ತು ರಾಯಚೂರಿಗೆ ನನಗೆ ಬಹಳ ಸಾಂಸ್ಕೃತಿಕ ಸಂಬಂಧ ಇದೆ. ನನ್ನ 4ನೇ ಕವನ ಸಂಕಲನ ಕೌದಿಗೆ
ರಾಯಚೂರಿನಲ್ಲಿ ಬಹುದೊಡ್ಡ ಪುರಸ್ಕಾರ ಆಗಿ ಸನ್ಮಾನ ಇತ್ಯಾದಿ ಆಗಿತ್ತು. ಅದನ್ನ ನಾನು ಇಲ್ಲಿ ನೆನೆಸ್ಕೊಳ್ತೇನೆ. ಸ್ನೇಹಿತರೆ, ಈಗ ನಾನು ಉಮಾಶಂಕರ್ ಜೋಶಿ ಅವರ ಕವಿ ಕಿ ಮೃತ್ಯು ಎನ್ನುವ ಕವನದ ಕನ್ನಡ ಅನುವಾದ, ಕವಿಯ ಸಾವು ಕುರಿತು ಕೆಲವು ಚಿಂತನೆಗಳನ್ನ ಮತ್ತು ಕಾವ್ಯ ವಾಚನ ತಮ್ಮೆದುರಿಗೆ ಮಂಡಿಸ್ತಾ ಇದ್ದೇನೆ. ದೂರ ದೂರ ಕೂತಂತ ಕೇಳುತ್ತಿರುವಂತ ನೋಡ್ತಿರುವಂತ ಸಾವಿರಾರು ಸಾಹಿತ್ಯ ಆಸಕ್ತ, ಕಾವ್ಯ ಆಸಕ್ತ ಗೆಳೆಯರಿಗೆ ನಮಸ್ಕರಿಸುತ್ತಾ ನಾನು ನನ್ನ ಮಾತುಗಳನ್ನ ಪ್ರಾರಂಭ ಮಾಡಬಹುದು ಅನಿಸ್ತದೆ. ಸ್ನೇಹಿತರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಗುಜರಾತಿ ಕವಿ ಉಮಾಶಂಕರ್ ಜೋಶಿ ಅವರು ಆಧುನಿಕ ಗುಜರಾತಿ ಭಾಷೆಯ ಪ್ರಮುಖ ಕವಿಗಳು. ಕವಿ, ಕಥೆಗಾರ, ಕಾದಂಬರಿಕಾರ, ನಾಟಕ, ನಿಬಂಧ, ವಿಮರ್ಶಕ, ಅನುವಾದಕ, ಸಂಶೋಧಕ ಹಾಗೂ ಸಂಪಾದಕರು ಆಗಿರುವ ಉಮಾಶಂಕರ್ ಜೋಶಿ ಅವರು ಮೂಲತಃ ಕವಿಗಳು. 8 ಕವನ ಸಂಕಲನಗಳು ಸೇರಿ ಒಟ್ಟು 35ಕ್ಕೂ ಮೇಲ್ಪಟ್ಟು ಮಹತ್ವದ ಗುಜರಾತಿ ಕೃತಿಗಳನ್ನು ಪ್ರಕಟಿಸಿಯವರು ಗುಜರಾತಿ ಸಾಹಿತ್ಯದ ಘನತೆಯನ್ನ, ಎತ್ತರ ಬಿತ್ತರವನ್ನ ಬಿತ್ತರಿಸಿದ್ದಾರೆ. ಹಾಗಾಗಿ ಅವರು ದೇಶದ ಸಾಹಿತ್ಯ ಆಸಕ್ತರ ಪ್ರೀತಿ ಗೌರವಗಳನ್ನ ಗಳಿಸಿಕೊಂಡಿದ್ದಾರೆ. ನಿಶೀತ್ ಇವರ ಜ್ಞಾನ ಪುರಸ್ಕಾರ ಪಡೆದಂತ ಕಾವ್ಯಕೃತಿ ಇದು 1935ರಿಂದ 1960ರವರೆಗೆ ಭಾರತೀಯ ಭಾಷೆಗಳಲ್ಲಿನ ಸೃಜನಶೀಲ ಸಾಹಿತ್ಯದ ಶ್ರೇಷ್ಠ ಕೃತಿಯಾಗಿದೆ. ಇವರು ಗುಜರಾತ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಆಗಿದ್ದರು ಮತ್ತು ಶಾಂತಿನಿಕೇತನ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಸಂಸ್ಕೃತ, ಗುಜರಾತಿ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳ ಪ್ರಕಾಂಡ ಪಂಡಿತರಾದ ಇವರು ದೇಶದ ಗೌರವಕ್ಕೆ, ಸಾಹಿತ್ಯ ಸಾಂಸ್ಕೃತಿಕ ಲೋಕದ ಗೌರವಕ್ಕೆ, ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಲ್ಲಿ ಅವರ ಕವಿ ಕಿ ಮೃತ್ಯು ಎಂಬ ಕವಿತೆಯ ಕವಿಯ ಸಾವು ಎಂಬ ಕನ್ನಡ ಅನುವಾದದ ವಾಚನ ಹಾಗೂ ಚಿಂತನ ಕಾರ್ಯಕ್ರಮದ ಭಾಗವಾಗಿ ಗೆಳೆಯರೇ ನಾವು ನೀವು ಮುಖಾಮುಖಿ ಆಗಿದ್ದೆ. ಅನುವಾದ ಎನ್ನುವುದು ಒಂದು ಸಮಾಜವಾದಿ ಸಮಾಜದ ಪ್ರಕ್ರಿಯೆಯಾಗಿದೆ. ಈ ಅನುವಾದದಲ್ಲಿ ಬೇರೆಯವರ ವಿಚಾರಗಳನ್ನು ಕೇಳುವ, ಗೌರವಿಸುವ ಹಾಗೂ ನಮ್ಮ ವಿಚಾರಗಳನ್ನ, ಅನಿಸಿಕೆಗಳನ್ನ ಅವರಿಗೆ ಹೇಳುವಂತ ಹಂಬಲ ಇರ್ತದೆ. ಒಬ್ಬ ಅನುವಾದಕನಿಗೆ ತನ್ನ ಭಾಷೆಯ ಸಾಂಸ್ಕೃತಿಕ ರಾಯಭಾರಿ ಎಂದು ಕರೆಯಲಾಗಿದೆ. ಹಾಗಾಗಿ ಇಲ್ಲಿ ಉಮಾಶಂಕರ್ ಜೋಶಿ ಅವರು ಕವಿತೆ ಹಾಗೂ ಕಾವ್ಯದ ಹೊಣೆಗಾರಿಕೆ ಕುರಿತು ಹೀಗೆ ಮಾತಾಡಿದ್ದಾರೆ. ಆ ಮಾತುಗಳನ್ನು ನೆನೆಸಿಕೊಂಡು ಅವರ ಕಾವ್ಯದ ಓದಿಗೆ ಮತ್ತು ಚಿಂತನೆಗೆ ಮುಂದೆ ಸಾಗೋಣ ಅಂತ ಅನಿಸ್ತದೆ. ಅವ್ರು ಹೇಳ್ತಾರೆ, ಇಂದು ಕವಿತೆಯ ಹೊಣೆಗಾರಿಕೆ ಎಂದರೆ ದೂರವಾಗುತ್ತಿರುವ ಮನಸ್ಸುಗಳನ್ನು ಹತ್ತಿರ ತರಬೇಕಾಗಿದೆ. ಮನುಷ್ಯ ಸಂಬಂಧಗಳ ಅಂತರಾವಲಂಬನೆಯ ಸೂಕ್ಷ್ಮಗಳನ್ನು ಬೆಳಕಿಗೆ ತಂದು ಕವಿತೆಯ ಕರುಣೆ ಹಾಗೂ ಅಂತರ್ದೃಷ್ಟಿಯಿಂದ ಅನುಪಮವಾದ ಸತ್ಯ, ಸಮರಸತೆ ಸ್ಥಾಪಿಸಬೇಕಾಗಿದೆ ಎಂತಾರೆ. ಮುಂದುವರಿದವರು ಹೇಳ್ತಾರೆ, ಇಂದಿನ ಜಗತ್ತಿನಲ್ಲಿ ಭಾರತೀಯ ಕವಿ ಕಾವ್ಯದ ಸಾರ್ಥಕತೆ ತತ್ವ ಎಲ್ಲಿ ಅಡಗಿದೆ ಎನ್ನುವ ಪ್ರಶ್ನೆ ಕೇಳಿಕೊಂಡು ಅವರು ಉತ್ತರಿಸ್ತಾರೆ ಹೀಗೆ: ಖಂಡಿತವಾಗಿ ವಿಶ್ವದ ಯಾತನೆಗಳು ಹಾಗೂ ಚಿಂತನೆಗಳಲ್ಲಿ ಭಾರತೀಯ ಕಾವ್ಯ ಸಮಾನವಾಗಿ ಆಗಬೇಕಾಗಿದೆ. ಒಂದಿಷ್ಟು ಕಡಿಮೆ, ಒಂದಿಷ್ಟು ಹೆಚ್ಚು ಅಲ್ಲ ಎನ್ನುವ ಅರ್ಥದಲ್ಲಿ. ಬನ್ನಿ ಕಾವ್ಯ ಕುರಿತ ಈ ಅನಿಸಿಕೆಗಳೊಂದಿಗೆ ಕವಿಯ ಸಾವು ಎಂಬ ಕವಿತೆಯ ವಾಚನ ಮಾಡ್ತೇನೆ, ತಾವು ಕೇಳಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಇದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಗುಜರಾತಿ ಕವಿ ಉಮಾಶಂಕರ್ ಜೋಶಿ ಅವರ ಕವಿತೆಗಳು ಎಂಬುವಂತ ಕವನ ಸಂಕಲನದಿಂದ ಆಯ್ಕೊಂಡಂತ ಕವಿತೆ ಕವಿಯ ಸಾವು ಅಂತ. ಆ ಕಾವ್ಯ ನಾನು ಮಂಡಿಸ್ತೇನೆ. ಕವಿಯ ಸಾವು ಸಮಾಚಾರ ಪತ್ರದಲ್ಲಿ ಸಮಾಚಾರ. ಜಗದ ಎಷ್ಟೊಂದು ದುಃಖಗಳು, ಎಷ್ಟೊಂದು ದ್ವೇಷಗಳು, ಎಷ್ಟೊಂದು ಕೆಟ್ಟದಾದ ಅಭಿಮತಗಳು. ಈ ಎಲ್ಲದರ ಮಧ್ಯದಲ್ಲಿ ಕೇವಲ 2 ಸಾಲುಗಳು ಹೇಳುತ್ತವೆ ಕವಿಯ ಸಾವು. ಮೌನ ಹಾಗೂ ಮಹಾ ಕೋಲಾಹಲಗಳ ಮಧ್ಯೆ ಇಳುಕಿದಂತೆ ಜಗದ ನಡೆ ಮುಂದೆ ಸಾಗುತ್ತದೆ. ಗೊತ್ತಿಲ್ಲ ಆ ಭಾಗ್ಯದಲ್ಲಿ ಏನು ದಕ್ಕಿತೋ, ಏನು ಕಳೆಯಿತು. ನೆಲದ ಮಣ್ಣು ಕೆಲಕ್ಷಣ ನಲುಗಿತು. ನಕ್ಷತ್ರಗಳ ಹೊಳೆಯುವ ಬೆಳಕು ಹೀರಿಕೊಂಡು ಆ ಬೆಳಕು ಇಲ್ಲಿ ಮಿನುಗಿತು. ಕವಿಯ ಹೃದಯವೇ ಬಹುಶಃ ಸಹೃದಯವು, ಹಕ್ಕಿ ಹಿಂಡಿನ ಆಕಾಶವು, ಮುದ್ದು ಮಕ್ಕಳ ಮುಗುಳ್ನಗೆಯು,
ಅಥವಾ ಶರತ್ಕಾಲದ ಹೂವಿನ ಧವಳ ಉಲ್ಲಾಸವು. ಕವಿಯ ಹೃದಯವೇ ಹೊಳೆವ ಧವಳ ಅಲೆಯು, ಸರಳ ನಿರ್ವೈರ ನಿರ್ಮಲ ಸ್ನೇಹವು. ಸಪ್ತ ವರ್ಣಗಳ ಭಾವ ಅಪ್ಸರೆಯರು ತೇಲುತ್ತಿರುವರು. ತುಮುಲುಗಳ ಕವಿ ಹೃದಯವು ಶಾಂತ ಮೌನ ಆಲಿಂಗನದಿ ಸುಖಿಸುವುದು. ಗಾಳಿಗಿಂತ ಕೋಮಲ ಸೆರಗು ಹಾಸಿ ಬಿಸಿ ಇಸುರಿಗೆ ತಂಪು ಎರೆಯುವುದು ಎನ್ನುವುದು ಇಷ್ಟು ಕವಿತೆ. ಸ್ನೇಹಿತರೆ, ಈ ಕವಿತೆ ಕುರಿತು ಕೆಲವು ಮಾತುಗಳು ಮಂಡಿಸುವಾಗ, ವಿಚಾರಗಳು ಮಂಡಿಸುವಾಗ ನನಗೆ ಪಂಜಾಬಿ ಕವಿಯ ಕಾವ್ಯದ ಕೆಲವು ಸಾಲುಗಳು ನೆನಪಿಗೆ ಬರ್ತವೆ. ಕಾವ್ಯ ಕುರಿತು ಮಾತಾಡುವಾಗ ಯಾವಾಗಲೂ ನಾನು ಈ ಸಾಲುಗಳನ್ನ ಮಂಡಿಸ್ತೇನೆ. ಏನ್ ಹೇಳ್ತಾರಂದ್ರೆ, ಗೆಳೆಯ, ಕವಿತೆಗಳಿಲ್ಲದಿದ್ದರೆ ಯುದ್ಧಗಳು ನಿಲ್ಲಿಸಲಾಗುವುದಿಲ್ಲ. ಗೆಳೆಯ, ಕವಿತೆಗಳಿಲ್ಲದಿದ್ದರೆ ಯುದ್ಧಗಳು ನಿಲ್ಲಿಸಲಾಗುವುದಿಲ್ಲ. ಕವಿತೆಗಳಿಲ್ಲದಿದ್ದರೆ ತಾಯಿ ಮಕ್ಕಳಿಗೆ ಆಶೀರ್ವಾದ ಮಾಡಲಾಗುವುದಿಲ್ಲ. ಗೆಳೆಯ, ಇಲ್ಲದಿದ್ದರೆ ಮನೆ ಮನೆಯಾಗಿ ಉಳಿಯುವುದಿಲ್ಲ, ಸಿಮೆಂಟು ಕಬ್ಬಿಣ ಮಾತ್ರ ಆಗಿ ಉಳಿಯುತ್ತದೆ. ಗೆಳೆಯ, ಕವಿತೆಗಳಿಲ್ಲದಿದ್ದರೆ ಮನುಷ್ಯ ಏನಾದರೂ ಆಗಬಹುದು, ಆದರೆ ಮನುಷ್ಯನಾಗಲು ಸಾಧ್ಯವಿಲ್ಲ ಎನ್ನುವಂತ ಈ ಸಾಲುಗಳು ನನಗೆ ಈ ಕವಿಯ ಸಾವು ಎನ್ನುವಂತಹ ಕವಿತೆ ಓದುವಾಗ ಇಡೀ ಕವಿತೆಯ ಮೇಲೆ ಆವರಿಸಿದ ಈ ಭಾವ ಇದೆ ಅಂತ ನನಗನ್ಸಿದೆ. ಹೀಗೆ ಕಾವ್ಯ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡುತ್ತದೆ. ನಮಗೆ ನಿಜದ ಮನುಷ್ಯನಾಗುವ ಸಾಂಸ್ಕೃತಿಕ ಸತ್ಯ ಹೇಳಿಕೊಡುತ್ತದೆ. ಯಾವುದೇ ದೇಶ ಅಥವಾ ಸಮಾಜಕ್ಕೆ ಕಾವ್ಯ ಎನ್ನುವುದು ತಾಯಿಯ ಮಲೆಹಾಲು ಇದ್ದಂತೆ, ಜೀವಶೆಲೆ ಇದ್ದಂತೆ. ಇಂತಹ ಕಾವ್ಯ ಯಾವುದೇ ಸಮಾಜದ ಮುಂಚೂಣಿಯಲ್ಲಿರಬೇಕು. ಆ ಸಮಾಜಕ್ಕೆ ಈ ತರದ ಕಾವ್ಯ ಮಹತ್ವದ್ದಾಗಬೇಕು. ಆದರೆ ಇಂದಿನ ದಿನಗಳಲ್ಲಿ ವಿಶೇಷವಾಗಿ ಮುಂಚೂಣಿಗೆ ಕಾಣುತ್ತಿರುವುದು ವಿಕೃತ ಮೌಲ್ಯಗಳೇ ಆಗಿವೆ. ಅದು ತೀರಾ ಇಂದಿನ ದಿನಗಳಲ್ಲಿ ಸರ್ವರಿಗೆ ಸಮಬಾಳು ಎನ್ನುವ ಸಂವಿಧಾನದ ಅಸ್ತಿತ್ವ ಹಿಂದೆ ಸರಿತಾ ಇದೆ, ಹಾಗೂ ಡೆಮೋಕ್ರಸಿ ಹಿಂದೆ ಸರಿತಾ ಇದೆ. ಕೋಮುವಾದಿಗಳು ಯಾವುದೇ ಹುನ್ನರಿಂದ ಮನುಷ್ಯರ ಮನಸ್ಸುಗಳನ್ನು ಮುರಿತಾ ಇರುವಂತ ಸಂದರ್ಭದಲ್ಲಿ ಸ್ನೇಹಿತರೆ, ಈ ತರದ ಕಾವ್ಯದ ಓದು, ಚಿಂತನೆ, ಮಾತುಕತೆ ಬಹಳ ಮಹತ್ವದ್ದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಸಂಘಟಿಸಿದವರಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳುತ್ತಾ ಮುಂದೆ ಮಾತಾಡುತ್ತೇನೆ. ಕವಿ ಕಾವ್ಯದ ಸಾವು ಪತ್ರಿಕೆಗಳಿಗೆ ಕವಿಯ ಸಾವು ಎಂಬ ನೀರಸ ಸಮಾಚಾರ ಮಾತ್ರ ಎನಿಸಿದ್ದು ಕವಿಗೆ ಇಲ್ಲಿ ಬಹಳ ನೋವನ್ನು ಉಂಟು ಮಾಡ್ತದೆ. ಕವಿಗೆ ನಿರಾಶೆಯಾಗಿದೆ. ಅಂದ್ರೆ ಕಾವ್ಯವನ್ನು ನೋಡುವ ಈ ಪತ್ರಿಕೆಯ ಅಥವಾ ಸಮಾಜದ ದೃಷ್ಟಿ ಅನಾರೋಗ್ಯಕರವಾಗಿದೆ ಎಂದು ಕವಿಗೆ ಅನಿಸಿದೆ. ಕವಿಯ ಪ್ರಕಾರ ಕಾವ್ಯ ಮೌನ ಹಾಗೂ ಕೋಲಾಹಲಗಳ ಮಧ್ಯೆ ಇಣುಕಿದಂತೆ ಇರುತ್ತದೆ. ಅದು ಏಕಾಂತವೂ ಲೋಕಾಂತವೂ ಏಕಕಾಲಕ್ಕೆ ಧ್ವನಿಸುತ್ತದೆ ಎಂದು ಕವಿ ಹೇಳುತ್ತಾರೆ. ಈ ಕವಿತೆಯಲ್ಲಿ ಕೂಡ ಆ ಭಾವ ಇದೆ ಎಂದು ನನಗೆ ಅನಿಸ್ತದೆ. ಕಾವ್ಯ ಮುದ್ದು ಮಕ್ಕಳ ಮುಗುಳ್ನಗೆಯಂತೆ, ಶರತ್ಕಾಲದ ಹೂವಿನ ಧವಳ ಉಲ್ಲಾಸದಂತೆ ಅದು ಸರಳ ನಿರ್ವೈರ ನಿರ್ಮಲ ಸ್ನೇಹವಾಗಿರುತ್ತದೆ ಎಂದು ಈ ಕವಿತೆ ಮಾತಾಡುತ್ತದೆ. ಕವಿಯ ಹೃದಯ ಹೊಳೆವ ಧವಳ ಅಲೆಯಾಗಿ ತುಮುಲುಗಳ ಕವಿ ಹೃದಯಕ್ಕೆ ಶಾಂತ ಮೌನ ಆಲಿಂಗನದಿಂದ ಅನಿರ್ವಚನೀಯ ಸುಖ ಕೊಡುತ್ತದೆ. ಇಂಥ ಕಾವ್ಯ ಜಗತ್ತನ್ನ ಸಮಾಜವನ್ನ ಪರಿಯುತ್ತದೆ. ಅಲ್ಲಿನ ದ್ವೇಷ ಈರ್ಷೆಗಳನ್ನ ಮೀರಿ ಮನಸ್ಸುಗಳನ್ನ ಒಂದಾಗಿಸುವ, ಸಹೃದಯದಿಂದ ಮನಸ್ಸುಗಳನ್ನು ಕಟ್ಟುವ ಕೆಲಸ ಕಾವ್ಯ ಮಾಡುತ್ತದೆ ಎಂದು ಕವಿಯ ಆಶಯವಾಗಿದೆ. ನನಗಾದ್ರೂ ಕೂಡ ಹಾಗೆ ಅನ್ನಿಸ್ತದೆ. ಕವಿಯಾದವನು ಜಗದ ಎಷ್ಟೊಂದು ದುಃಖಗಳು, ದ್ವೇಷಗಳು, ಕೆಟ್ಟ ಅಭಿಮತಗಳು ಎದೆಯಲ್ಲಿ ಇಟ್ಟುಕೊಂಡು ಚಿಂತನ ಮಂಥನ ನಡೆಸಿ ಶಬ್ದಗಳ ಸತ್ ಚಿತ್ ಆನಂದ ರಸವಾಗಿ ಓದುಗರಿಗೆ, ಅವರ ಹೃದಯಗಳಿಗೆ ದಾಟಿಸುತ್ತಾನೆ. ಹಾಗಾಗಿ ಇಲ್ಲಿ ಕವಿತೆ ಎನ್ನುವುದು ಘಟಿಸುತ್ತದೆ ಅಷ್ಟೇ. ಇಟ್ ಹ್ಯಾಪನ್ಸ್, ಪೊಯೆಟ್ರಿ ಇಟ್ ಹ್ಯಾಪನ್ಸ್. ಅದಾದ್ಮೇಲೆ ಹೊಸ ವಸ್ತುವಿನ ಹುಡುಕಾಟದಲ್ಲಿ ಕವಿ ತನ್ನ ಕವಿತೆಯನ್ನು ಹಿಂದೆ ಬಿಟ್ಟು ಮುಂದೆ ಸಾಗುತ್ತಾನೆ. ಅಂದ್ರೆ ಒಂದು ಕಾವ್ಯಕೃತಿ, ಒಂದು ಸಾಹಿತ್ಯ ರಚನೆ ಅನ್ನೋದು, ಅದು ರಚನೆ ಆದ ಮೇಲೆ ಅದು ಸಮಾಜದ ಪ್ರೊಡಕ್ಷನ್ ಆಗ್ತದೆ, ಅದು ಸಮಾಜದ ಆಸ್ತಿ. ಅದು ಬಿಟ್ಟು ಕವಿ ಅಥವಾ ಸಾಹಿತಿ ಮುಂದೆ ಹೋಗಿ ಮತ್ತೊಂದು ಕಾವ್ಯಕ್ಕಾಗಿ ಹುಡುಕಾಟ ನಡೆಸ್ತಾನೆ ಅನ್ನೋದು ಒಂದು ಹೊಸ ನವನವೀನ ಪ್ರಾರಂಭಕ್ಕಾಗಿ ಪ್ರತಿ ಕವಿತೆಯೊಂದಿಗೆ ಅವನ ಹೊಸ ಹುಟ್ಟು ಸಂಭವಿಸುತ್ತದೆ. ಅವನು ಮತ್ತೆ ಜಗತ್ತಿನ ನೋವುಗಳಿಗೆ ಮಲಾಮ ಹುಡುಕಲಿಕ್ಕೆ
ಸ್ನೇಹ, ದಯೆ, ಕರುಣೆ ಇಂದ ಸಮಾಜವನ್ನು ಕಟ್ಟಲಿಕ್ಕೆ ಹೊಸ ಹೊಸ ಕಾವ್ಯದ ನೆಲೆಗಳು, ಹೊಸ ಹೊಸ ಸೃಜನಶೀಲದ ನೆಲೆಗಳು ಹುಡುಕುತ್ತಾ ಹೊರಟು ಬರ್ತಾನೆ. ಈ ಕವಿತೆಯಲ್ಲಿ ಕಾವ್ಯ ಗಾಳಿಗಿಂತ ಕೋಮಲ ಸೆರಗು ಹಾಸಿ ಜಗದ ಬಿಸಿ ಬಿಸಿರಿಗೆ ತಂಪೆರೆಯುತ್ತದೆ. ಇಂಥಲ್ಲಿಯೇ ಕಾವ್ಯದ ಸಾರ್ಥಕತೆ ಅಡಗಿದೆ ಎಂದು ಈ ಕವಿತೆ ಮಾತಾಡುತ್ತಿದೆ ಎಂದು ನನಗನಿಸುತ್ತದೆ. ಈ ಕವಿತೆಯನ್ನ ಮುಗ್ಧ ಮಗುವಿನ ನಗುವಿನ ಹಾಗೆ ಎನ್ನುವುದು, ಅಥವಾ ತಾಯಿಯ ಹಾಲಿನಂತೆ ಎನ್ನುವುದು, ಅಥವಾ ಇದು ಧಗೆಯಲ್ಲಿರುವ ದ್ವೇಷ ಈರ್ಷೆಗಳಿಂದ ಸಮಾಜದ ನೋವನ್ನ ತೊಡೆಯಲಿಕ್ಕೆ ಪ್ರಯತ್ನ ಮಾಡೋದು ಬಹಳ ಮಹತ್ವದ್ದು ಎಂದು ಕವಿಗೆ ಎನಿಸ್ತದೆ. ಅಂಥ ಕಾವ್ಯ ಕುರಿತು ಒಂದು ಪತ್ರಿಕೆ ಕವಿ ಸಾವು ಎನ್ನುವಂತ ಒಂದು ನೀರಸ ಪ್ರತಿಕ್ರಿಯೆ ಮಾಡಿದ್ದ ಕಂಡು ಕವಿಗೆಯಲ್ಲಿ ಬಹಳ ನೋವು ಆಗ್ತಾ ಇದೆ. ಕಾವ್ಯದ ಇಂತಹ ಸಾರ್ವಕಾಲಿಕ ಚಿಕಿತ್ಸಕ ಮೌಲ್ಯ ಪತ್ರಿಕೆಗಳಿಗೆ ಒಂದೆರಡು ಸಾಲುಗಳ ನೀರಸ ಸಮಾಚಾರವಾಗಿದೆ ಅನ್ನೋದು ಬಹಳ ನೋವಿನ ಸಂಗತಿಯಾಗಿದೆ. ಹಾಗಾಗಿ ಇಲ್ಲಿ ಕಾವ್ಯ ಸಾರ್ವಕ ಕಾವ್ಯ ಕಮರ್ಷಿಯಲೈಸ್ ಆಗ್ತಾ ಇದೆ ಅನ್ನುವಂಥದ್ದು ಅನುಮಾನ ಕವಿಗೆ ಬರ್ತಾ ಇದೆ. ಮಾತ್ರವಲ್ಲ, ಕಾವ್ಯ ಈ ಕಾಲದಲ್ಲಿ ಒಂದು ಜಾಹೀರಾತು ಮಾತ್ರವಾಗಿ, ಮಾರಾಟ ವಸ್ತು ಮಾತ್ರವಾಗಿ ಕಾಣ್ತಾ ಇದೆಯೇ ಅನ್ನುವಂತಹ ನೋವು ಈ ಕವಿತೆಯಲ್ಲಿ ಕವಿ ಮಂಡಿಸ್ತಾರೆ ಅನಿಸ್ತದೆ. ಹಾಗಾಗಿ ಕಾವ್ಯ ನಕ್ಷತ್ರಗಳ ಹೊಳೆವ ಬೆಳಕು ಹೀರಿಕೊಂಡು ಇಲ್ಲಿ ಮನುಷ್ಯನಲ್ಲಿ ಜೀವ ಬೆಳಕಾಗಿ ಹೊಳೆಯಬೇಕೆಂದು ಕವಿ ಈ ಕಾವ್ಯದಲ್ಲಿ ಬಯಸುತ್ತಾನೆ ಎನ್ನುವುದು. ಸ್ನೇಹಿತರೆ, ಸಂಗಾತಿಗಳೇ, ಈ ಜಾಗತಿಕ ಮಟ್ಟದಲ್ಲಿಯೇ ಸಮಾಜವನ್ನು ಕಟ್ಟುವ, ಮನಸ್ಸುಗಳನ್ನು ಜೋಡಿಸುವ, ವೈರ ಸಮಾಜವನ್ನು ಒಡೆಯುವ ತತ್ವಗಳನ್ನು ಮೀರುವಂಥ ಜೀವ ಸೆಲೆ ಮತ್ತು ಜೀವ ಪ್ರಾಣ ಮನುಷ್ಯನಿಗೆ ಕಾವ್ಯದಿಂದಲೇ ಸಾಧ್ಯ ಅನ್ನೋದು. ಮತ್ತು ಜಗತ್ತಿನ ಯಾವುದೇ ಬರಹಗಾರ ಮೊದಲು ಕವಿಯೇ ಆಗಿದ್ದ, ಆನಂತರ ಆತ ಉಳಿದನ್ನೆಲ್ಲ ಬರಿತಾನೆ. ಮತ್ತೊಂದು ಮಾತಿದೆ, ಒಬ್ಬ ಲೇಖಕ, ಒಬ್ಬ ಕವಿ ತನ್ನ ಬದುಕಿನಲ್ಲಿ ರಚಿಸುವ ಒಂದೇ ಕೃತಿ ಅಂತ. ಅಂದ್ರೆ ಅವನಿಗೆ ಕಾಡುವ, ಹಾಂಟ್ ಮಾಡುವ ಒಂದು ಮಾತನ್ನ ಹೇಳಿದ ಮೇಲೆ ಅದು ರಿಪೀಟ್ ಮಾಡ್ತಾನೆ ಇರ್ತಾರೆ. ಹಾಗೆ ಉಮಾಶಂಕರ್ ಜೋಶಿಯವರು ನಮ್ಮ ಭಾರತದ ಬಹಳ ಮಹತ್ವದ ಕವಿಯಾಗಿ ಅವರ ಕಾವ್ಯದಿಂದ ಮತ್ತು ನಾಟಕದಿಂದ ನಮ್ಮ ಹೃದಯವನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ. ಇನ್ನೊಂದು ವಿಷಯ, ಈ ಕವಿತೆ ನಾನು ಅನುವಾದ ಮಾಡಿದ್ದನ್ನ ಹೇಳಿ ಒಂದು ನಿಮಿಷ ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು ಏಕಕಾಲಕ್ಕೆ 13 ಅನುವಾದ ಕೃತಿಗಳು ಬಿಡುಗಡೆ ಮಾಡಿದ್ದೆ. ಅದರಲ್ಲಿ 5 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕವಿತೆ ನಾನು ಅನುವಾದ ಮಾಡಿದ್ದೆ. ಅದರಲ್ಲಿ ಹಿಂದಿಯ ದಿನಕರ್ ಅವರು ಮತ್ತು ಉಮಾ ಪಂತ್ ಅವರು, ಮಹಾದೇವ್ ವರ್ಮಾ ಅವರು ಮತ್ತು ಹೀಗೆ ಆಮೇಲೆ ಗುಜರಾತಿ ಕವಿಯ ಈ ಉಮಾಶಂಕರ್ ಜೋಶಿ ಅವರ ಕವಿತೆಗಳ ಅನುವಾದ ಮಾಡಿದ್ದೆ. ಇದು ಪುರಸ್ಕಾರಕ್ಕೆ ಸಬ್ಮಿಟ್ ಮಾಡಿದಾಗ ಬಹಳ ಮಜಾ ಆಗಿದೆ ಏನಂದ್ರೆ, ಸುಮಾರು 13 ಕೃತಿಗಳು ಅವರು ನನ್ನಿಂದ ತರಿಸ್ಕೊಂಡಿದ್ರು, ಅನುವಾದ ಕೃತಿಗಳಿಗೆಲ್ಲ. ಅವ್ರು ಹೇಳಿದ್ರು ಸುಮಾರು 70-75 ಪುಸ್ತಕಗಳು ಬಂದಿದ್ವು ಪ್ರಶಸ್ತಿಗಾಗಿ. ಅದರಲ್ಲಿ ಸರ್ ಅದು ಪ್ರಕ್ರಿಯೆ ಇರ್ತದಲ್ಲ, ಮೊದಲು ಆ ಕೃತಿಗಳನ್ನ ಜೂರಿಗೆ ಕಳಿಸಿ, ಸರ್ ನೋಡಿ ಮಾರ್ಕ್ಸ್ ಹಾಕ್ರಿ, ಔಟ್ ಆಫ್ 25, ಔಟ್ ಆಫ್ 50 ಮಾರ್ಕ್ಸ್ ಹಾಕಿ ಒಂದು ಟಿಪ್ಪಣಿ ಬರ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಹಾಗೆ ಅವ್ರು ನನಗೆ ಹೇಳಿದ್ದು, ಅಂಬರ್ಗೆ ಅವರೇ, ಈ ಪ್ರಥಮ, ದ್ವಿತೀಯ, ತೃತೀಯ 3 ಕೃತಿಗಳು ನಿಮ್ಗೆ ಬಂದಿದೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತಂದ್ರು. ಹಾಗಾಗಿ ಅವರು ಉಮಾಶಂಕರ್ ಜೋಶಿ ಅವರ ಕವಿತೆಗಳು ಇದಕ್ಕೆ ಪುರಸ್ಕಾರ ಕೊಡೋರಿದ್ರು. ಹಾಗಾಗಿ ನಾನು ಅದೇ ಅಂದ್ರೆ ಈ 3 ಕೃತಿಗಳು ಅದರ ಫಸ್ಟ್ ಅಂದಂಗೆ ಆಯ್ತಲ್ಲ, ಇದಕ್ಕೆ ಯಾವ್ದಕ್ಕಾದ್ರೂ ಕೂಡ ನೀವು ಪುರಸ್ಕಾರ ಕೊಡ್ಬೋದು. ಆದ್ರಿಂದ ನೀವು ಉಮಾಶಂಕರ್ ಜೋಶಿ ಅವರ ಕವಿತೆಗಳು ಇದಕ್ಕೆ ಕೊಡ್ಬೇಡ್ರಿ, ಯಾಕಂದ್ರೆ ಜನರು ನನಗೆ ಗುಜರಾತಿ ಕೂಡ ಬರ್ತದೆ ತಿಳಿಯುವಂತ ಸಂಭವ ಇದೆ. ನಾನು ಗುಜರಾತಿಯಿಂದ ಹಿಂದಿಗೆ ಅನುವಾದವಾಗಿ ಆ ಹಿಂದಿಯಿಂದ ನಾನು ಅನುವಾದ ಮಾಡಿದ್ದೇನೆ. ಆದ್ರಿಂದ ಪಂತ್ ಅವರ ಕವಿತೆಗೆ ತಾವು ಪುರಸ್ಕಾರ ಕೊಡ್ಬೋದು ಅಂದಾಗ ಹೌದು ಅನ್ಸಿ ಅವರು ಪಂತ್ ಅವರ ಕವಿತೆಗಳ ಅನುವಾದಕ್ಕೆ ನನಗೆ ಪುರಸ್ಕಾರ ಕೊಟ್ಟರು ಅನ್ನುವಂತಹ ಒಂದು ವಿಷಯವನ್ನು ಹೇಳಿ ಇಲ್ಲಿ ಕಾವ್ಯ ಮಂಡಿಸುವ ಮತ್ತು ತಮ್ಮೊಡನೆ ಕೆಲವು ವಿಚಾರಗಳು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಂಡಾರ ಪ್ರಕಾಶನದ ಎಲ್ಲ ಗೆಳೆಯರಿಗೆ ಮತ್ತು ದೂರ ದೂರ ಕುಳಿತು ನನ್ನ ಮಾತುಗಳನ್ನು ಕೇಳುತ್ತಿರುವ ಮತ್ತು ನೋಡುತ್ತಿರುವ ಸಂಗಾತಿಗಳಿಗೆ ಧನ್ಯವಾದ, ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಪ್ರಶ್ನೆಗಳನ್ನ ಕೇಳೋರು ಕೇಳ್ಬೇಕಂತ ಬೇಕಾದಂಗೆ ಕೇಳಿ.
ಸರ್ ಒಂದ್ ಪ್ರಶ್ನೆ ಬಂದಿದೆ, ಓದ್ತೀನಿ. ಹಾ, ಹೇಳಿ. ಕವನವು ಕವಿಯ ಸಾವಿನ ಬಗೆಗೆ ಮಾತಾಡುತ್ತಾ ಕವನದ ಸಾವಿನ ಭಯವನ್ನ ಎದುರುಗೊಂಡಿರುವರೆ ಹಾಗನಿಸುತ್ತದೆಯೇ? ಅಲ್ಲ, ಒಟ್ಟು ಆ ಕವಿತೆಯಲ್ಲಿ ಅವ್ರು ಏನ್ ಹೇಳ್ತಾರೆ, ಬಹುಶಃ ಈ ಸಂದರ್ಭ ನೋಡಿದಾರ ಅವರು. ಯಾವುದೇ ಮಹತ್ವಪೂರ್ಣ ಕವಿಯ ಸಾವಿನ ಹೊತ್ತಿನಲ್ಲಿ ಸಮಾಚಾರ ಪತ್ರದಲ್ಲಿ ಕವಿಯ ಸಾವು ಎನ್ನುವಂತ ತೀರಾ ಅಲಕ್ಷ್ಯಕ್ಕೆ ಒಳಗುವಂತ ಒಳಗಿನ ಎಲ್ಲೋ ಪುಟದಲ್ಲಿ ಸಮಾಚಾರ ನೋಡಿ ಅವರಿಗೆ ಅನಿಸ್ತದೆ, ಇಲ್ಲ, ಒಂದು ಸಮಾಜಕ್ಕೆ, ಒಂದು ಬದುಕಿಗೆ ಮನಸ್ಸುಗಳನ್ನು ಕಟ್ಟುವಂತ ಕಾವ್ಯ ಬಹಳ ಮಹತ್ವದ್ದು. ಯಾಕಂದ್ರೆ ಮನುಷ್ಯ ಎಂದಿನಿಂದ ಈ ಭೂಮಿಯ ಬರ್ತಾ ಇದ್ದೇನೋ ಅಂದಿನಿಂದ ಆತ ಕಾವ್ಯ ಪ್ರೇಮಿ ಆಗಿದ್ದಾನೆ. ಅದು ಓರಲ್ ಆಗಿರ್ಬೋದು ಅಥವಾ ರಿಟರ್ನ್ ಆಗಿರ್ಬೋದು. ಅಂದ್ರೆ ಪ್ರಕೃತಿಯ ಮೂಲಕ, ಹಕ್ಕಿ ಪಕ್ಕಿಗಳ ಮೂಲಕ ಆತ ಹಾಡುವುದನ್ನ, ಕವಿತೆ ಕಟ್ಟುವುದನ್ನ ಪ್ರಾರಂಭದಿಂದಲೂ ಎಂದಿನಿಂದ ಭಾಷೆ ಅವನು ದಕ್ಕಿಸ್ಕೊಂಡ ಅಂದಿನಿಂದ ಕಾವ್ಯ ಇದೆ. ಅಂಥ ಒಂದು ಸಮಾಜದಲ್ಲಿ ಮಹತ್ವವಾದಂತ ಸಾಂಸ್ಕೃತಿಕ ರಾಯಭಾರಿ ಆದಂತ ಕವಿಯ ಕುರಿತಂತ ಸಮಾಜ ಯಾಕೆ ಅಲಕ್ಷ್ಯ ಮಾಡ್ತಾ ಇದೆ ಅನ್ನೋದನ್ನ ಮಂಡಿಸುವುದಕ್ಕಾಗಿ ಅವ್ರು ಹೇಳ್ತಾರೆ. ಮತ್ತೆ ಈ ಕವಿತೆಯಲ್ಲಿ ಕಾವ್ಯದ ರಮ್ಯತೆ, ಭವ್ಯತೆ, ದಿವ್ಯತೆಯನ್ನ ಮತ್ತು ಅದರ ಉಪಯುಕ್ತತೆಯನ್ನ ಬೇರೆ ಬೇರೆ ರೀತಿಯಿಂದ ಅವರು ಹೇಳಿದ್ದನ್ನ ನಾವು ನೋಡ್ತೇವೆ. ಕವಿತೆಯಲ್ಲಿ ಹೇಳ್ತಾರ, ಕವಿ ಎಷ್ಟು ಸಮಾಜದ ನೋವುಗಳನ್ನ, ದ್ವಂದ್ವಗಳನ್ನ ಎದುರಿಸಿ ಚಿಂತನೆ ಮಾಡಿ ಒಂದು ಚಂದ್ರನ ಬೆಳಕಿನಂತೆ ತಂಪೆರಿಯುವಂತಹ ಒಂದು ಮೌಲ್ಯವನ್ನ ಸಮಾಜ ಕೊಡ್ತಾನೆ. ಆದ್ರೆ ನಾವು ಕಾವ್ಯವನ್ನ, ಕವಿಯವನ್ನ ಅಲಕ್ಷ್ಯ ಮಾಡ್ತಾ ಇದ್ವಿ ಅಥವಾ ಗೌಣ ಮಾಡ್ತಾ ಇದ್ದೀವಿ, ಅಥವಾ ಅವನ ಆದ್ಯತೆ ಕಡಿಮೆ ಆಗಿದೆ ಎನ್ನುವ ನೋವು ಬಹುಶಃ ಕವಿಗೆ ಅನಿಸಿ ಅವರು ಈ ಥರದ ಕವಿತೆ ಬರೆದ. ಸಾವು ಅಂದ್ರೆ ಯಾವುದು ಮುಂಚೂಣಿಯಲ್ಲಿರ್ಬೇಕು, ಯಾವುದು ಹೆಚ್ಚು ಮಹತ್ವದ್ದಾಗಬೇಕು, ಅದು ಮಹತ್ವದ್ದಾಗಿಲ್ಲ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಮತ್ತು ಇಂದಿನ ದಿನಗಳಲ್ಲಂತೂ ಕಾವ್ಯ ಅಥವಾ ಸಾಹಿತ್ಯ ಸಂಸ್ಕೃತಿ ಹಿಂದೆ ಸರಿತಾ ಇದೆ ಅನ್ನುವಂತ ಮಾತಲ್ಲಿ ಹೇಳ್ಬೇಕಂತಾರೆ ಅವ್ರು ಅಷ್ಟೇನೆ. ಸರ್, ಈ ಕವಿತೆಯನ್ನ ಅನುವಾದ ಮಾಡುವಾಗ ನಿಮ್ಮ ಅನುಭವ ಹೇಗಿತ್ತು ಸರ್? ನನಗೆ ಅದೇ ನನಗೇನು ಅನಿಸ್ತು, ಇದು ಬಹುಶಃ ನಮ್ಮ ಸ್ನೇಹಿತರೆ ಉಮಾಶಂಕರ ಜೋಶಿಯವರು ಹಾಂಟ್ ಮಾಡುವಂತ ಅಥವಾ ಸಂಕೀರ್ಣ ವಿಷಯಗಳು ಮಂಡಿಸುವಂತ ಕವಿ ಅಲ್ಲ ಅವರು. ನಮ್ಮ ನವೋದಯ ಕಾಲದ ಕವಿಗಳಂತಹ ಕವಿಯವರು, ಆದರ್ಶವಾದಿ ಕವಿಗಳು. ಆದ್ರೆ ಗುಜರಾತಿ ಭಾಷೆಯನ್ನ ಅನೇಕ ರೀತಿಯಿಂದ ಸಾಹಿತ್ಯದ ಮೂಲಕ ಕಟ್ಟಿ ಸಮಾಜ ಕಟ್ಟುವ ಮಾತು ಅವ್ರಿಗಿದೆ ಅಂತ ಅನಿಸ್ತದೆ. ಇದು ಅನುವಾದ ಮಾಡೋ ನನಗೆ ಹಾಗೆ ಅನಿಸಿಲ್ಲ. ಆದ್ರೆ ನಾನು ಬಹಳ ಮುಖ್ಯವಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಏನಿರ್ತಾರಲ್ಲ, ಹಿಂದಿಯ 4 ಕವಿಗಳು ಮತ್ತು ಗುಜರಾತಿಯ ಈ ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕವಿ ಕಾವ್ಯದ ಒಲವು ನಿಲುವುಗಳೇನು, ಅದರ ಗಟ್ಟಿತನ ಏನು ಅನ್ನೋದು ನಮ್ಮ ಜನ ಗುರ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ಕವಿತೆಗಳನ್ನ ಅನುವಾದ ಮಾಡಿದ್ದೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇವರು ಹಾಂಟ್ ಮಾಡುವಂತ ಕಾಡುವ ಕವಿ ಏನಲ್ಲ. ಹಾಗಾಗಿ ನನಗೆ ಹಾಗೇನು ಅನ್ಸಲಿಲ್ಲ, ಅನುವಾದ ಮಾಡ್ತಾ ಇದ್ದೇನೆ ಅನ್ನೋದು. ಇದಕ್ಕೆ ಮುಖ್ಯವಾಗಿ ಸಂಗಾತಿಗಳೇ, ಈ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕವಿಗಳು ಆ ಪುರಸ್ಕಾರ ಪಡೆಯುವಾಗ ಒಂದು ಅದ್ಭುತವಾದ ಲೇಖನ ಬರೆದಿದ್ದಾರೆ ಪ್ರತಿಯೊಬ್ಬರು ಕೂಡ. ಪುರಸ್ಕಾರ ಪಡೆಯುವಾಗ ನನ್ನ ಕಾವ್ಯದ ಪ್ರೇರಣೆ ಮತ್ತು ಧೋರಣೆ ಅಂತ ಅದರಲ್ಲಿ ಇವರು ಬಹಳ ಮುಖ್ಯವಾದ ಮಾತನಾಡ್ತಾರೆ. ಈ ಶಬ್ದದ ಬೆರಗು, ಶಬ್ದ ಹೇಗೆ ನನ್ನ ಕಾಡ್ತು, ಹೇಗೆ ಒಂದು ಶಬ್ದದಲ್ಲಿ ಮಹಾಕಾವ್ಯ, ಮಹಾ ಅನುಭವ ತುಂಬಿದೆ ಅನ್ನುವಂಥ ಬೆರಗು ಇತ್ತು ಅನ್ನೋದವ್ರು ಮಾತಾಡ್ತಾರೆ. ಜೊತೆಗೆ ಅವರ ಕುಟುಂಬದಲ್ಲಿ, ಅವರ ಪರಿಸರದಲ್ಲಿ ಈ ಜನಪದ ಕವಿಗಳು, ಆಸು ಕವಿಗಳು ಬಹಳಷ್ಟು ಜನ ಇದ್ರಂತೆ. ಅದರ ಪ್ರಭಾವದಿಂದ ಅವರು ಕವಿಗಳಾದದ್ದ ಗಮನಿಸ್ತಾರೆ. ಹಾಗಾಗಿ ನಾನು ಬಹಳ ಕಾಡಿದಂತ ಕವಿತೆಯನ್ನು ನನಗೇನು ಅನ್ಸಿಲ್ಲ, ಅನುವಾದ ಮಾಡಿದ್ದೇನೆ ಅಷ್ಟೇನೆ. ಓಕೆ ಸರ್. ಸರ್, ಇಲ್ಲಿ ಬಸವರಾಜ್ ಕುರುಗುಂಟಿ ಸರ್ ಅವ್ರದ್ದು ಇನ್ನೊಂದು ಪ್ರಶ್ನೆ ಇದೆ. ನಮಸ್ಕಾರ, ಹೇಳಿ. ಈ ಕವನವನ್ನ ಕವನ ಮತ್ತು ಓದುಗ ಇವರುಗಳ ನಡುವೆ ಇಟ್ಟು ಓದಬಹುದೇ, ಇಲ್ಲವೇ ಕವಿ ಮತ್ತು ಸಮಾಜ ಇವುಗಳ ನಡುವೆ ಇಟ್ಟು ಓದಬಹುದೇ? ಎರಡೂ ಸಾಧ್ಯವಿದ್ದರೆ ಹೇಗೆ ಅಂತ ಓದು ಸಾರ್ಥಕತೆ ಪಡೆದುಕೊಳ್ಳಬಹುದು? ಒಂದು ಸ್ನೇಹಿತರೆ, ಒಂದು ಸಾಹಿತ್ಯದ ಪ್ರಕ್ರಿಯೆ, ಮುಖ್ಯವಾಗಿ ಕಾವ್ಯದ ಪ್ರಕ್ರಿಯೆ. ಆ ಕಾವ್ಯ ಬರೆದ ಮೇಲೆ ನನ್ಗನ್ಸೋದು ಪ್ರತಿಯೊಬ್ಬ ಕವಿ ರೀಬರ್ತ್ ಆಗ್ತದೆ, ಪುನರ್ಜನ್ಮ ಆಗ್ತದೆ ಅಂತ. ನಾನು ಪ್ರೈಮರಿ ಸ್ಕೂಲ್ ಟೀಚರು ಆಗಿದ್ದೆ, ಮಹಾವಿದ್ಯಾಲಯದಲ್ಲಿ 20 ವರ್ಷ ಕೆಲಸ ಮಾಡಿದ್ದೇನೆ, ವಿಶ್ವವಿದ್ಯಾಲಯದಲ್ಲಿ ಕೂಡ 12 ವರ್ಷ ಕೆಲಸ ಮಾಡಿದ್ದೇನೆ. ನನ್ನ ಅನುಭವ ಅಂದ್ರೆ, ಒಬ್ಬ ಪ್ರಾಧ್ಯಾಪಕ ಕ್ಲಾಸ್ ರೂಮ್ನಲ್ಲಿ
40 ನಿಮಿಷ ಪಾಠ ಮಾಡಿ ಹೊರಗೆ ಬಂದ್ರೆ ಪ್ರತಿ ಸಲ ಅವನಿಗೆ ರಿಬರ್ತ್ ಆಗ್ತದೆ ಅಂತ. ಹಾಗಾಗಿ ಒಂದು ಕಾವ್ಯ ಕಟ್ಟಿದ ಮೇಲೆ ಕವಿಯ ಹೊಸ ಹುಟ್ಟು ಆಗ್ತದೆ. ಹಾಗೇನೆ ಸಮಾಜ ಬಿಟ್ಟು, ತನ್ನ ಬದುಕು ಬಿಟ್ಟು, ಸುತ್ತಿನ ಪರಿಸರ ಬಿಟ್ಟು ಜಗತ್ತಿನ ಯಾವುದೇ ಕಾವ್ಯ ಹುಟ್ಟಿಲ್ಲ. ಅದು ಸಮಾಜದ ಮಧ್ಯದಲ್ಲಿಯೇ, ಸಮಾಜದ ಒಂದು ಭಾಗವಾದ ಕವಿಯಲ್ಲಿಯೇ ಆ ಕವಿತೆ ಹುಡ್ತದೆ. ಅದು ಸ್ಪಂದಿಸಬೇಕಾಗದು, ಪಯಣಿಸಬೇಕಾಗದು ಆದದ್ದು ಕವಿಯ, ಓದುಗನ ಮತ್ತು ಸಮಾಜ ಮಧ್ಯದಲ್ಲಿಯೇ ಅಂತ ನನಗೆ ಅನಿಸ್ತದೆ. ಈಗ ಯಾವ ಕಾಲದಲ್ಲಿಯೋ ಬರೆದ ಈ ಕವಿತೆ ಇವಾಗ ಇತ್ತಾಗ ನಾವು ಓದ್ತಾ ಇದ್ದೀವಿ. ಶರಣರನ್ನ ಯಾಕೆ ಇವತ್ತು ಮನಸ್ಸಿಗೆ ಓದ್ತಾ ಇದ್ದೀವಿ? ಹಾಗಾಗಿ ಕವಿತೆಯ ವ್ಯಕ್ತಿಯ ಪ್ರೊಡಕ್ಷನ್, ಸಮಾಜ ಪ್ರೊಡಕ್ಷನ್ ಮತ್ತು ಸಮಾಜ ಕಟ್ಟೋದಕ್ಕಾಗಿ ಸಮಾಜದಲ್ಲಿಯೇ ಅದು ಸಾರ್ಥಕತೆಯನ್ನ ಪಡೀತದೆ ಅನ್ನೋದು ನನ್ನ ಅನಿಸಿಕೆ. ಹೇಳಿ. ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ ಸರ್. ಸಪ್ತವರ್ಣಗಳ ಭಾವ ಅಪ್ಸರೆಯರು ತೇಲುತ್ತಿರುವರು, ಈ ಸಾಲಿನಲ್ಲಿ ಇರುವ ಕವಿಯ ಆಶಯವೇನು ಸರ್ ಅಂತ ಕೇಳ್ತಾರೆ. ಇನ್ನೊಮ್ಮೆ ಹೇಳಿ. ಸಪ್ತವರ್ಣಗಳ ಭಾವ ಅಪ್ಸರೆಯರು ತೇಲುತ್ತಿರುವರು, ಈ ಸಾಲಿನಲ್ಲಿ ಇರುವ ಕವಿಯ ಆಶಯವೇನು? ಅವರಲ್ಲಿ ಕಾವ್ಯವನ್ನ ಅಲೌಕಿಕ ಮಾಡ್ಲಿಕ್ಕೆ ಈಗ ಅಪ್ಸರೆ ಅನ್ನೋದು ಕನ್ಸೆಪ್ಟ್ ಹೇಗಿದೆ ಅಂತಂದ್ರೆ, ಈ ಲೋಕದಿಂದ ಮೇಲಕ್ಕೆ ಏರಿ ಎತ್ತರಕ್ಕೆ ಹೋಗೋದು ಅಂತ. ಈ ದಿನಕರ್ ಅವರ ಹಿಂದಿಯ ಅದೇ ಜ್ಞಾನಪೀಠ ಪ್ರಶಸ್ತಿ ಕವಿ ಒಂದು ಕವಿತೆ ಬರಿತಾರ. ಏನಂದ್ರ, ಅಪ್ಸರೆಯರು ಈ ಭೂಮಿಗೆ ಬಂದಿರ್ತಾರೆ, ದೇವತೆಗಳು ಇಲ್ಲಿನ ಸಾಧಕರಿಗೆ ಕಾಡ್ಲಿಕ್ಕಾಗಿ ಅಪ್ಸರೆಯರನ್ನು ಕಳಿಸ್ತಾರೆ. ಇಂದು ಅನೇಕ ಪೌರಾಣಿಕ ಕಥೆಗಳು ಬರ್ತಾವ. ಇಲ್ಲಿ ಬಂದಂತ ಅಪ್ಸರೆಯರಿಗೆ ಈ ಬದುಕು, ಈ ಭೂಮಿಯ ಬದುಕು ಸ್ವರ್ಗದ ಬದುಕಿನಕ್ಕಿಂತ ಶ್ರೇಷ್ಠ ಅನಿಸ್ತದೆ. ಹೆಂಗಂದ್ರೆ, ಸ್ವರ್ಗದಲ್ಲಿ ದೇವತೆಗಳಿಗೆ ಸ್ಪರ್ಶ ಸುಖವಿಲ್ಲ, ಅಲ್ಲಿ ನೋವು ಇಲ್ಲ, ರಕ್ತ ಇಲ್ಲ. ಅಂದ್ರೆ ನಿಜದ ಅನುಭವ, ನಿಜದ ಬದುಕು ಇಲ್ಲಿಯೇ ಇದೆ ಅಂತ ಅವ್ರಿಗೆ ಅನಿಸಿದೆ. ಹಾಗಾಗಿ ಮನುಷ್ಯ ಭೂಮಿಯಲ್ಲಿದ್ದು ಲೋಕದಲ್ಲಿದ್ದು ಅಲೌಕಿಕತೆಯನ್ನ ಧ್ಯಾನಿಸ್ತಾನೆ ಮತ್ತು ಅಲೌಕಿಕವು ಲೌಕಿಕವನ್ನು ಧ್ಯಾನಿಸ್ತದೆ ಅನಿಸ್ತದೆ. ಈ ಒಂದು ಪ್ರಕ್ರಿಯೆಯಲ್ಲಿಯೇ ಕಾವ್ಯ ಕಲೆ ಹುಟ್ಟೋದು ಅಂತ ನನ್ಗನ್ಸ್ತದೆ. ಆ ಭಾವವೇ ಆ ಸಾಲಿನಲ್ಲಿದೆ ಅಂತ ನನಗನ್ಸೋದು. ಅಂದ್ರೆ ರಮ್ಯ ಮಾಡೋದು, ಅಲೌಕಿಕ ಮಾಡೋದು, ಆ ಮನುಷ್ಯನಿಂದ ಎತ್ತರಕ್ಕೆ ಒಯ್ಯುವಂತ ಪರಿಕಲ್ಪನೆ ಅಲ್ಲಿದೆ. ಅಪ್ಸರೆ ಅನ್ನೋದೇ ಒಂದು ಭಾವನಾತ್ಮಕ ಮನುಷ್ಯನ ಕನ್ಸೆಪ್ಟ್ ಅದು, ಹೌದಲ್ರಿ? ನಮಸ್ಕಾರ. ಹೇಳಿ ಸರ್, ಹೇಳಿ. ಅಲ್ಲ, ನನ್ನ ಕಾವ್ಯಕ್ಕಿಂತ ನಾನು ಶ್ರೇಷ್ಠ ಅನ್ನೋದು ಯಾವ ಕವಿಗೂ ಅನ್ಸೋದಿಲ್ಲ. ಯಾವುದೋ ಸಂದರ್ಭದಲ್ಲಿ ಅವನಲ್ಲಿ ಕಾವ್ಯ ಹುಡ್ತದೆ, ಅದು ಕಾವ್ಯ ಹುಟ್ಟಿದ ಮೇಲೆ ಅದು ಅವನು ಅಲ್ಲದು, ಅದು ಸಮಾಜದ್ದು. ಹಾಗಾಗಿ ಕಾವ್ಯಕ್ಕಿಂತ ಕವಿ ಶ್ರೇಷ್ಠ ಅಂತ ಹೇಳಿಕಾಗಲ್ಲ. ಇದು ಚರ್ಚೆನೇ ಸರಿಯಲ್ಲ. ಕವಿ ಶ್ರೇಷ್ಠವೇ, ಕಾವ್ಯ ಶ್ರೇಷ್ಠವೇ ಅಂತ ತಿಳ್ಕೊಂಡು ಅವನ ಮೂಲಕ ಈಗ ತಾಯಿ ಒಂದು ಹೆರಿಗೆ ಆದ್ಮೇಲೆ, ಹೆರಿಗೆ ಆದ್ಮೇಲೆ ಆ ಕೂಸನ್ನಡಿ ಆಕೆಯನ್ನು ಅನಿರ್ವಚನೀಯ ಆನಂದ ಅನುಭವಿಸ್ತಾಳಲ್ಲ, ಅದು ಹೇಳಿಕ್ಕಾಗಲ್ಲ. ಅಲ್ಲಿ ಕೂಸು ಮಹತ್ವದ, ತಾಯಿ ಮಹತ್ವದ್ದು ಅನ್ನೋದು ಬಹುಶಃ ಅಷ್ಟು ಮಹತ್ವದಲ್ಲ ನನಗೆ ಅನಿಸ್ತದೆ. ಕಾವ್ಯಕ್ಕಿಂತ ನಾನು ಹೆಚ್ಚಿನ ಆಗ್ಬೇಕನ್ನೋ ಹಂಬಲ ಯಾವ ಕವಿಗೂ ಇರೋದಿಲ್ಲ. ಆ ಕಾವ್ಯ ಹುಟ್ಟಿದ ಮೇಲೆ ಅದು ಜನರ ಆಸ್ತಿ ಆಗಿರ್ತದೆ. ಅವರ ಪ್ರತಿಕ್ರಿಯೆ ಏನಿರ್ತಲ್ಲ, ಅದನ್ನ ಕವಿ ಅದನ್ನ ಬಹಳ ಖುಷಿಯಾಗಿ ರಿಸೀವ್ ಮಾಡ್ಕೋತಾನೆ ಅಂತ ಅನ್ನೋದು. ನಿಜ ಸರ್. ಕವನ ಬರೆದ ನಂತರ ಅದು ಕವಿದಾಗಿರಲ್ಲ, ಅದು ಸಮಾಜದಾಗತ್ತೆ. ಕವನದ ಸಾಮಾಜಿಕ ಕಾಳಜಿ ಇದರಲ್ಲಿ ಅಭಿವ್ಯಕ್ತವಾಗುತ್ತಿದೆ ಎಂದು ಓದಬಹುದೇ ಅಂತ ಇನ್ನೊಬ್ರು ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನೊಮ್ಮೆ ಹೇಳಿ ಮೇಡಮ್. ಕವನದ ಸಾಮಾಜಿಕ ಕಾಳಜಿ ಇದರಲ್ಲಿ ಅಭಿವ್ಯಕ್ತವಾಗುತ್ತಿದೆ ಎಂದು ಓದಬಹುದೇ? ಖಂಡಿತವಾಗಿ ಇದು ಸಮಾಜ ಕುರಿತೇ ಆಡ್ತದೆ ಯಾವುದೇ ಕವಿತೆ. ನನ್ನೊಂದು ಮಾತಿದೆ, ಏನಂದ್ರೆ ಎಕ್ಸ್ಟ್ರೀಮ್ ಲೋಕಲೈಸ್ ಆದವನೇ ಈ ಎಕ್ಸ್ಟ್ರೀಮ್ ಗ್ಲೋಬಲೈಸ್ ಆಗಲಿ ಸಾಧ್ಯ ಅಂತ. ಯಾರು ಅತ್ಯಂತ ಪ್ರಾದೇಶಿಕವಾಗಿರ್ತಾರೋ ಅವರು ಮಾತ್ರ ಜಾಗತಿಕವಾಗಲಿ ಸಾಧ್ಯ. ನಮಗೆ ನಮ್ಮ ಸುತ್ತ ಇರುವ ತಾಯಿ ತಂದೆ, ಬದುಕು, ಕುರಿ ಕೋಳಿ, ಸುಖ ದುಃಖ ಇದು ಮಹತ್ವದ ಆಗ್ಬೇಕು. ಇದು ಮಹತ್ವದಂತ ಅನಿಸಿದವನಿಗೆ ಜಾಗತಿಕ ಕುರಿತಂತ
ಒಬಾಮನ ಕುರಿತಂತ ರಷ್ಯಾ ಅಮೆರಿಕೆಯ ಕನ್ಸೆಪ್ಟ್ಗಳನ್ನ ಮಾತಾಡುವಂತ ಸ್ವೀಕಾರ ಮಾಡುವಂತ ಕೆಲಸ ಬರ್ತಂತ ಕವಿತೆ ಹಾಗೆ ರಮಿಸ್ತದೆ. ಸಮಾಜದೊಡನೆ ಸಂವಾದ ಕಾವ್ಯ ಅಂದ್ರೆ. ಹೌದಲ್ರಿ? ಕರೆಕ್ಟ್ ಕರೆಕ್ಟ್ ಸರ್. ಹಾ ಹಾ, ಥ್ಯಾಂಕ್ ಯು ಹೇಳಿ. ವಸ್ತುವು ಇಲ್ಲದ, ಅಲಂಕಾರವೂ ಇಲ್ಲದ ಈ ಕವನದ ಕೇಂದ್ರ ಇಲ್ಲವೇ ಮೂಲ ಕಸುವು ಯಾವುದಿರಬಹುದು ಅಂತ ಕೇಳ್ತಿದ್ದೆ. ಕಾವ್ಯ ಮನುಷ್ಯನ ಹೃದಯವನ್ನ ತೆರೆದಿರುವಂತ ಕಾವ್ಯ. ಕಾವ್ಯ ಅಂದ್ರೆ ನಾವು ರಿಟರ್ನ್ ಕವಿತೆ ಅಂತ ಅನ್ಬೇಕಾಗಿಲ್ಲ. ಅದು ಓರಲ್ ಆಗಿರ್ಬೋದು, ಅಥವಾ ಆದಿಕಾಲದಲ್ಲಿ ಈ ಸೂರ್ಯೋದಯ ಸೂರ್ಯಾಸ್ತ ಕಂಡು ಆದಿಕಾಲದ ಮನುಷ್ಯ ಏನು ಭಯದಿಂದ ಬಹಳ ಖುಷಿ ಪಟ್ಟಿರ್ಬೋದಲ್ಲ, ಅದು ಕೂಡ ಕಾವ್ಯ. ಅಂದ್ರೆ ಒಂದೇನೋ ಕಾಲ್ಪನಿಕವಾದಂಥದ್ದು ಅಂತ. ಹೌದಲ್ಲ? ನಮಸ್ತೆ, ಹೇಳಿ ಹೇಳಿ. ಇಲ್ಲಿ ಮಿತಾಲಿ ಅವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್. While translating, did you find anything which could not be translated? ಒಂದು ಅನುವಾದ ನಿಜ ನಿಜ ನಿಜ. ಹಾ, ಈಗ ಅನುವಾದ ಕುರಿತೆ ನನ್ನೊಂದು ಕವಿತೆ ಸಣ್ಣ. ಪ್ರೀತಿ ಪ್ರೇಮದ ಅನುವಾದ ಸಾಧ್ಯವಿಲ್ಲ, ಆದ್ರೆ ಪ್ರೀತಿ ಪ್ರೇಮದ ಅನುವಾದ ಸಾಧ್ಯವಾದಾಗ ಅನುವಾದವಾಗಿ ಒಳ್ಳೆಯದು. ನೀವು ಅನುವಾದ ಮಾಡಿದ್ರೆ ಮೂಲದ ಎಲ್ಲವನ್ನೂ ಕುರಿತರೆ ಸಾಧ್ಯವೇ ಇಲ್ಲ. ಆದ್ರೆ ಅನುವಾದ ನಡೀಲೇಬೇಕಾಗಿದೆ ಒಂದು. ಆಮೇಲೆ ಅನುವಾದ ಬ್ಯೂಟಿ ಏನಿದೆ ಅಂತಂದ್ರೆ ಸಂಗಾತಿಗಳೇ, ನಾವು ಸದಾ ಕಾಲ ಅನುವಾದ ಮಾಡ್ತಾನೆ ಇರ್ತೀವಿ. ಜಗತ್ತಿನ ಪ್ರತಿಯೊಬ್ಬರೂ ಅದ್ಭುತ ಅನುವಾದಕರು. ಹೇಗೆ ನಾವೊಂದು ಚಲನಚಿತ್ರದಲ್ಲಿ ಐಶ್ವರ್ಯ ರಾಯನ ಹಾಡು ನೋಡ್ತಾ ಇರ್ತೀವಿ. ನಾವು ಐಶ್ವರ್ಯ ರಾಯ್ ನೋಡೋದಿಲ್ಲ, ಐಶ್ವರ್ಯ ರಾಯನ ಮೂಲಕ ನಮ್ಮ ಗಲ್ಲಿಯಲ್ಲಿ ನಮ್ಮ ಊರಲ್ಲಿ ಇರುವಂತ ಒಬ್ಬ ಸುಂದರ ಹುಡುಗಿಯನ್ನ ನೋಡ್ತಾ ಇರ್ತೀವಿ ನಾವು. ಅಥವಾ ಒಂದು ಯುದ್ಧ ಹೊಡೆದಾಟ, ಒಂದು ಪ್ರೀತಿ ಪ್ರೇಮ ನಾವು ಓದ್ತೀವಿ ಅಥವಾ ನೋಡ್ತೀವಿ. ಆದರೆ ನಾವು ಬಹಳ ಕಾನ್ಶಿಯಸ್ಲಿ ಅದನ್ನ ನಮ್ಮೂರಿನ ನನ್ನ ಅನುಭವದಲ್ಲಿ ನನ್ನ ಘಟನೆ ಮೂಲಕ ಅನುವಾದ ಮಾಡ್ಕೊಂಡು ನೋಡ್ತಿರ್ತೀನಿ ನಾನು. ಈ ತರ ಅನುವಾದ ಕಾರ್ಯ ಮಾಡ್ತದೆ ಅನ್ನೋದು. ಇವ್ರದ್ದು ಪ್ರಶ್ನೆ ಇನ್ನ ಉದ್ದಕ್ಕಿದೆ ಸರ್. ಇರ್ಲಿ. Did you find anything which could not be translated? If yes, how did you face that challenge? What do you think are the unique aspects while translating between Indian languages? ಹಾ, ರೈಟ್. ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ಒಂದು ಶಬ್ದ ಅನ್ನೋದು ನನ್ನ ಪ್ರಕಾರ ಅಥವಾ ಒಂದು ಭಾಷೆಗೆ ಚರಿತ್ರೆ ಇರ್ತದೆ. ಒಂದು ಶಬ್ದಕ್ಕೆ ಪ್ರತಿ ಶಬ್ದಕ್ಕೆ 10 ದಿವಸದ ಚರಿತ್ರೆ ಇರ್ಬೋದು, 10,000 ವರ್ಷದ ಚರಿತ್ರೆ ಇರ್ಬೋದು. ಒಂದು ಶಬ್ದ, ಒಂದು ಭಾಷೆ, ಅದಕ್ಕೆ ಹಿಸ್ಟ್ರಿ ಇರ್ತದೆ. ಮತ್ತು ಪ್ರತಿಯೊಂದು ಶಬ್ದ ಪಿಕ್ಚೋರಿಯಲ್ ಆಗಿರ್ತದೆ, ಅಂದ್ರೆ ಸಚಿತ್ರವಾಗಿರ್ತದೆ. ಒಂದು ಬ್ಯೂಟಿಫುಲ್ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಮಮ್ಮಿ ಅಂದ್ರೆ ಅಥವಾ ಯವ್ವ ಅಂದ್ರೆ ಎರಡು ಒಂದೇ ಅಲ್ಲ. ಯವ್ವ ಅಂದ್ರೆ ಏನಿರ್ತದೆ? ಯವ್ವ ಅಂದ್ರೆ ಒಂದು ಇಲ್ಕಲ್ ಸೀರಿ, ಕೈ ತುಂಬ ಬಳಿ, ದೊಡ್ಡ ಕುಂಕುಮ ಅನ್ನುವಂತ ಚಿತ್ರ ನಿಮ್ಗೆ ಬರ್ತದೆ. ಮಮ್ಮಿ ಅಂದ್ರೆ ಒಂದ್ ಕೈದಲ್ಲಿ ರಿಸ್ಟ್ ವಾಚ್ ಇದೆ, ಒಂದ್ ಕೈದಲ್ಲಿ ರಿಸ್ಟ್ ವಾಚ್ ಇಲ್ಲ. ಹೌದಲ್ಲ? ಗಡಿಯಾರಿದೆ. ಹೊಸ ಆಧುನಿಕ ಮಹಿಳೆ ನಿಮ್ ಕಣ್ಣಿನ ಬರ್ತಾರೆ. ಹಾಗಾಗಿ ಒಂದು ಶಬ್ದ ಒಂದು ಭಾಷೆಗೆ ಸಾಂಸ್ಕೃತಿಕ ಇತಿಹಾಸ ಇರ್ತದೆ. ಆದ್ದರಿಂದ ಒಂದು ಭಾಷೆಯ ಅನುವಾದ ಬೇರೆ ಭಾಷೆಯಲ್ಲಿ ಮಾಡುವಾಗ ಖಂಡಿತವಾಗಿ ಒಂದು ದೊಡ್ಡ ಸಮಸ್ಯೆ ಇರ್ತದೆ. ಹಾಗಾದ್ರೆ ಅನೇಕ ಸಲ ನೀವು ನನ್ನ ಪ್ರಕಾರ ಒಂದು ಕ್ರಿಯೇಟಿವ್ ರೈಟಿಂಗ್ ಇತ್ತು, ಟ್ರಾನ್ಸ್ಲೇಷನ್ ಈಸ್ ಮೋರ್ ಕ್ರಿಯೇಟಿವ್ ರೈಟಿಂಗ್. ಅನುವಾದ ಅನ್ನೋದು ಅದ್ಭುತವಾದಂತ ಸೃಜನಶೀಲ ಪ್ರಕ್ರಿಯೆ. ನೀವು ಅನುವಾದ ಮಾಡುವಾಗ ಯಾವುದೋ ಶಬ್ದ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು 2-3 ದಿವಸ ಅದು ಹುಡುಕಾಟ ಮಾಡ್ಬೇಕಾಗ್ತದೆ. ಅದ್ರ ಸ್ವಂತ ನೀವೇ ಬರೆಯುವಾಗ ಹಾಗಾಗಲ್ಲ. ಇದ್ರ ಬದಲ ಮತ್ತೇನೋ ಬರ್ಸ್ಕೊಂಡು ಮುಂದೆ ಹೋಗ್ತೀರಿ. ಆದ್ರೆ ಅನುವಾದ ಮಾಡುವಾಗ ಇದಕ್ಕೆ ಏನಾಗ್ಬೋದು? ಈಗ ನಾವು ಕನ್ನಡದಾಗ ಸುಳಿ ಮಗಳ ಅಂತ ಅಂತೀವಿ. ಇದು ಯಾವ ಭಾಷೆ ಹೆಂಗ್ ಟ್ರಾನ್ಸ್ಲೇಷನ್ ಮಾಡ್ತೀರಿ ನೀವು? ಸಾಧ್ಯನೇ ಇಲ್ಲ. ಹಾಗಾಗಿ ಮೇಡಮ್ ಅವ್ರು ಕೇಳಿದಂತೆ ಅನುವಾದ ಮಾಡುವಾಗ ಭಾಷೆಯಲ್ಲಿ ಬರುವ ಬಿಕ್ಕಟ್ಟುಗಳನ್ನ ಬಹಳ ಅಧ್ಯಯನ ಮಾಡಿ ಅದು ದಾಟಬೇಕಾಗ್ತದೆ. ಅದು ಅನುವಾದ ಮಾಡ್ಲೇಬೇಕಾಗಿದೆ. ಆದ್ರೆ ಬಹಳ ಬ್ಯೂಟಿ ಅಂದ್ರೆ ನಾವು ಅನುವಾದವನ್ನ ಅನುವಾದವಾಗಿನೇ ಓದ್ತೀವಿ. ಇದು ಮೂಲ ಇದೆ, ನಾವೇ ಓದಂಗಿಲ್ಲ. ಕನ್ನಡದಲ್ಲಿ ಬಂದ ಒಂದು ಕವಿತೆಯನ್ನು ನಾನು ಓದುವಾಗ ನಾನು ಓದಗನಿಗೆ ಇರ್ತದೆ, ಇಲ್ಲ ಇದು ಹಿಂದಿಯಿಂದ ಅನುವಾದ ಓದ್ತಾ ಇದ್ದೀನಿ, ಗುಜರಾತಿಯಿಂದ ಅನುವಾದ ಓದ್ತಾ ಇದ್ದೀನಿ ಅಂತ ನನಗಿರ್ತದೆ.
ಹಾಗಾಗಿ ಪ್ರತಿ ಭಾಷೆಯ ಪ್ರತಿ ಶಬ್ದದ ಸಾಂಸ್ಕೃತಿಕ ಮತ್ತು ಅದು ಸಚಿತ್ರ ನೋಟ ಎದುರಿಸ್ಬೇಕಾಗ್ತದೆ ಲೇಖಕ ಅನ್ನೋದು. ನಾವೊಂದು ಮಾತು ಬರ್ದಿದ್ದ ನಾನು, ಏನಂದ್ರೆ ಒಂದು ಹನಿ ಹುಲ್ಲಿನ ಮೇಲೆ ಇದ್ದಂತ ಒಂದು ಇಬ್ಬನಿ ಹಾಗ ಒಂದು ಶಬ್ದ ಇರೋದು. ಆ ಇಬ್ಬನಿಯಲ್ಲಿ ನೀವು ಇಡೀ ಸೂರ್ಯನನ್ನು ಕಾಣ್ತೀರಿ, ಅಥವಾ ಪಕ್ಕದಲ್ಲಿ ನಿಂತ ಇಡೀ ಆನೆ ನಿಮಗೆ ಕಾಣ್ತದ ಆ ಇಬ್ಬನಿಯಲ್ಲಿ, ಹೌದಾ? ಅದು ಸ್ವಲ್ಪ ಕೈ ಹತ್ತಿರ ಆಗ್ಬಹುದು. ಒಂದು ಶಬ್ದ ಕೂಡ ಹಾಗೆ, ಆ ಶಬ್ದದಲ್ಲಿ ಟ್ರೀಟ್ಮೆಂಟ್ ಮಾಡುವ ಸ್ವಲ್ಪ ಕೈ ಎತ್ತಿದ್ರೆ ಅದು ತನ್ನ ಅರ್ಥವನ್ನ ಕಳ್ಕೊಳ್ಳೋದು ಸಾಧ್ಯತೆ. ಹೀಗೆ ಈ ಭಾಷೆ ಬೆಡಗು, ಶಬ್ದದ ಆಶ್ಚರ್ಯ ಇವೆಲ್ಲವನ್ನ ಕವಿ ಅನುಭವಿಸ್ತಾನೆ ಮತ್ತು ಓದುಗ ಕೂಡ ಅನುಭವಿಸ್ತಾನೆ. ಹಾಗಾದಾಗ ಮಾತ್ರ ಶಬ್ದದ ಅರ್ಥ ಕಟ್ಟೋದು, ಅದ್ರ ಮೂಲಕ ಕಾವ್ಯದ ಅರ್ಥ ಹಚ್ಚೋದು, ಕಮ್ಯುನಿಕೇಟ್ ಮಾಡೋದು, ಇಟ್ಸ್ ಎ ವೆರಿ ರೊಮ್ಯಾಂಟಿಕ್ ಎಕ್ಸ್ಪೀರಿಯನ್ಸ್. ಆ ಮೇಡಮ್ ಅವರು ಅದೇ ಕೇಳ್ತಾ ಇದ್ದಾರೆ. ಈಗ ನನಗೆ ಭಾರತೀಯ ಭಾಷೆಗೆ ಅನುವಾದ ಮಾಡೋದು ಸರಳ ಇತ್ತು, ಆದ್ರೆ ಜಾಗತಿಕ ಭಾಷೆಯಿಂದ ಭಾರತೀಯ ಭಾಷೆ ಮಾಡೋದು ಕಷ್ಟ. ಯಾಕಂದ್ರೆ ಅವ್ರ ವೆಕಬುಲರಿ ಸಂಸ್ಕೃತಿ ನಮ್ಮ ವೆಕಬುಲರಿ ಬೇರೆ ಬೇರೆ ಇತ್ತು ಅನ್ನೋದು ಖಂಡಿತ ನಾವು ನಂಬಬೇಕಾಗ್ತದೆ. ಹೌದು ಸರ್, ನಿಜ. ನೀವು ಅದ್ ಹೇಳಿದ್ರಲ್ಲ, ಒಂದೇ ನಮಗ್ ಶಬ್ದ ಕರೆಕ್ಟ್ ಆಗಿ ಅನುವಾದಕ್ಕೆ ಶಬ್ದ ಅರ್ಥ ಸಿಗದೆ ಇದ್ರೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ವಚನಕ್ಕೆ ಅಮೃತ ಪ್ರೀತಮ್ ಅವ್ರ ಕವಿತೆಗಳನ್ನ ಅನುವಾದ ಮಾಡಕ್ ನೋಡಿದಾಗ ಒಂದು ಡಿಫಿಕಲ್ಟ್ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗಿ ಬಂತು. ಖಂಡಿತ. ಮತ್ತೆ ಅಂದ್ರೆ ಅಮೃತ ಪ್ರೀತಮ್ ಅವರ ಭಾಷೆಗೆ ಪಂಜಾಬಿ ಭಾಷೆ ಟಚ್ ಇರ್ತದೆ, ಹೌದಲ್ಲ? ಆದ್ರೆ ಇಲ್ಲಿ ತರ ಸರಳ ಅಲ್ಲ. ನೀವು ಮಾಡಿದ್ದಕ್ಕೆ ಅಭಿನಂದಿಸ್ತೀನಿ ನಾನು, ಆದ್ರೆ ಮಾಡಲೇಬೇಕಾದ ಪ್ರಕ್ರಿಯೆ ಇದು, ಹೌದಲ್ಲ? ನೀವು ಅಮೃತ ಪ್ರೀತಮ್ ಮಾಡಿದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಶಾಂತರಸ್ ಅವರು ಕೂಡ ಒಂದು ಅಮೃತ ಪ್ರೀತಮ್ ಅವರ ಕಥೆಗಳ ಅನುವಾದ ಮಾಡಿದ್ದಾರೆ, ಅದಕ್ಕೆ ಮುನ್ನಡೆ ನಾನೇ ಬರ್ತೀನಿ. ಒಂದೆರಡು ಅಷ್ಟೇ ಮಾಡಿದ್ದು ಸರ್, ಒಂದೆರಡ್ ಮೂರ್ ಕವಿತೆಗಳನ್ನ. ಕವಿತೆ ಮಾಡಿದಿರಾ? ಹಾ ಸರ್. ಅಲ್ಲ, 56 ಕವಿತೆಗಳು ಮಾಡಿ ಒಂದು ಸಂಕಲನ ತರಬಹುದಾಗಿದೆ. ಅಮೃತ ಪ್ರೀತಮ್ ಅದ್ಭುತ ಲೇಖಕಿ, ಕವಿತ್ರಿ. ಹೌದೌದು. ಮತ್ತೆ ಯಾರ್ದಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಕೇಳಿ. ಇದೇ ಬಹಳ ಮಹತ್ವದ್ದು, ಅಂದ್ರೆ ಚರ್ಚೆನೇ ಬಹಳ ಮಹತ್ವದ್ದು ಸರ್. ಇನ್ನೊಂದು, ಈಗ ನಾವು ಅನುವಾದ ಮಾಡುವಾಗ ಶಬ್ದಾನುಸಾರ ಅನುವಾದ ಮಾಡೋದು ಮುಖ್ಯವಾ ಅಥವಾ ಭಾವಾನುಸಾರವಾಗಿ ಅನುವಾದ ಮಾಡೋದು ಮುಖ್ಯ ಆಗುತ್ತಾ? ಎರಡು ಪ್ರಕ್ರಿಯೆ ನಡೀತದೆ ಮೇಡಮ್ ಅವರೇ. ಅದು ಶಬ್ದಶಃ ಅನುವಾದ ಮಾಡೋದು ಅದು ಒಂದು ಡಿಕ್ಷನರಿ ಕೆಲಸ ಆಗ್ತದೆ. ನಾ ಹೇಳದಲ್ಲ, ಈಗ ಈ ದೇವ್ರಿಗೆ ಎಡಿ ಕೊಡೋದು ಅಂತಾರೆ. ಎಡಿ ಕೊಡೋದನ್ನ ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಬೇರೆ ಭಾಷೆಯಲ್ಲಿ. ಹಾಗಾಗಿ ಶಬ್ದಶಃ ಟ್ರಾನ್ಸ್ಲೇಷನ್ ಇಸ್ ನಾಟ್ ಪಾಸಿಬಲ್. ಶಬ್ದಶಃ ಟ್ರಾನ್ಸ್ಲೇಷನ್ ಆಫಿಷಿಯಲ್ ಪತ್ರಗಳನ್ನು ನಾವು ಮಾಡ್ಬೋದು. ಹಾಗೆ ಅದು ಸಾಹಿತ್ಯ ಕೃತಿ, ಕಾವ್ಯ, ಇವು ಶಬ್ದಶಃ ಮಾಡ್ಲಿಕ್ಕೆ ಆಗಲ್ಲ. ಈ ಕೋರ್ಟಿನಲ್ಲಿ ಎಷ್ಟೋ ವಕೀಲರು ಏನ್ ಹೇಳಿದ್ರು ಅಂದ್ರೆ, ಜಗಳ ನಡೀತಾವಲ್ಲ, ನೀವು ಒಂದು ಭಾಷೆಯ ಒರಿಜಿನಾಲಿಟಿ ಕಾಣ್ಬೇಕಾದ್ರೆ ಜಗಳ ಆಡೋದ್ರ ನೋಡ್ಬೇಕು ನೀವು. ಅತ್ತಿ ಸೊಸೆ ಜಗಳ ಆಡುವಾಗ, ಹಳ್ಳಿ ಜನ ಜಗಳ ಆಡುವಾಗ ಅಲ್ಲಿ ಒರಿಜಿನಲ್ ಭಾಷೆ ಇರ್ತದೆ. ಆ ಜಗಳದ ಭಾಷೆಯನ್ನ ಯು ಕಾಂಟ್ ಟ್ರಾನ್ಸ್ಲೇಟ್ ದಮ್, ಹೌದಲ್ಲ? ಆದ್ರೆ ಶಬ್ದಶಃ ಟ್ರಾನ್ಸ್ಲೇಷನ್ ಅಲ್ಲಿ ಕೆಲವೊಂದ್ಸಲ ಶಬ್ದ ಆಗ್ತದೆ, ಕೆಲವೊಂದ್ಸಲ ಅದು ಭಾವನಾತ್ಮಕ ಆಗ್ತದೆ ಅನುವಾದ. ಹೀಗೆ ಅನುವಾದ ಬಹಳ ಕಷ್ಟ, ಆದ್ರೆ ಮಾಡ್ಲೇಬೇಕಾದ ಕೆಲಸ. ಹೌದೌದು ಸರ್. ಇಲ್ಲ ಸರ್, ಈಗ ಒಬ್ಬ ಕವಿ ಬರೆಯುವಾಗ ನಾನು ಓನ್ಲಿ ಸಮಕಾಲೀನ ಕುರಿತೇ ಬರಿತಾ ಇದ್ದೀನಿ ಅಂತಲೂ ಇರೋದಿಲ್ಲ ನನಗೆ. ಯಾಕಂದ್ರೆ ಯಾವುದು ಪ್ರಾಮಾಣಿಕ ಸಮಕಾಲೀನ ಇರ್ತದೋ ಅದು ನಿಜವಾಗಿ ಸಾರ್ವಕಾಲಿಕ ಆಗಿರ್ತದೆ. ಅಂದ್ರೆ ಪಂಪನ ಕಾಲದಲ್ಲಿರುವಂತ ನೋವು, ನಲಿವು, ಸಂಬಂಧಗಳು, ಅಥವಾ ವಚನಕಾರದಲ್ಲಿರುವಂತ ಮಾನವೀಯ ಸಂಬಂಧಗಳು, ನಗು, ದ್ವೇಷ, ಈರ್ಷೆ, ಇವು ಯಾವಾಗೂ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ನಾ ಈಗ ಹೇಳಲ್ಲ, ದ ಎಕ್ಸ್ಟ್ರೀಮ್ ರೀಜನಲ್ ಈಸ್ ಎಕ್ಸ್ಟ್ರೀಮ್ ಗ್ಲೋಬಲ್. ನಾನು ಪ್ರಾಮಾಣಿಕವಾಗಿ ಪ್ರಾದೇಶಿಕತೆಯನ್ನ ಇಂದಿನ ಬರೆದರೆ ಅದು ಜಾಗತಿಕ ಸಾರ್ವಕಾಲಿಕ ಆಗ್ತದೆ ಅನ್ನೋದು, ಹೌದಲ್ರಿ?
ಹೌದು ಹೌದು ನಾನು ಇದು ನಿಜ. ಇದು ಇದು ಹೇಳ್ತಾರಲ್ಲ, ನಾನು ಜಗತ್ತಿನ ಔಷಧ ಬರಿತಾ ಇದ್ದೀನಿ, ಮುಂದೆ 1000 ವರ್ಷ ಹಂಗೆಲ್ಲ ಇರೋದು. ನಾನು ಪ್ರಾಮಾಣಿಕ ಬರೆದ್ರೆ ಸಾರ್ವಕಾಲಿಕ ಆಗ್ತದೆ ಅದು. ಹ್ಮ್. ಕಾಲಘಟ್ಟನ ಮೀರಿ ಅದು ಸ್ಪಂದಿಸ್ತದೆ ಅನ್ನೋದು. ಹಾ, ನಿಜ ಸರ್. ಹಾ ಹಾ, ನಮಸ್ಕಾರ, ಥ್ಯಾಂಕ್ ಯು. ಇದು ನನ್ನ ಕಾವ್ಯ ಓದು ಮತ್ತು ಮಾತುಗಳಕ್ಕಿಂತಲೂ ಚರ್ಚೆ ಬಹಳ ಹ್ಮ್. ಹೆಲ್ದಿ ಚರ್ಚೆ ಆಯ್ತು. ಅದು ನನಗೆ ಕೂಡ ಬಹಳ ಅನುಕೂಲ ಆಯ್ತು. ಈ ಕಾರ್ಯಕ್ರಮ ಭಾಗವಹಿಸಿ ನನಗೆ ಈ ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿ ಸ್ವಲ್ಪ ಹಾಫ್ ಲಿಟೆಡ್ ಇದ್ದೀನಿ ನಾನು. ಇದು ಮೊಬೈಲ್ ಇತ್ಯಾದಿ ಎಲ್ಲ ನನ್ನ ಮಗ ಸೆಟ್ ಮಾಡ್ಕೊಡ್ಬೇಕಾಯ್ತು. ಸ್ವಲ್ಪ ಧಕ್ಕೆ ಇದ್ರೆ ಇದಾಗ್ತದೆ ಅನ್ನೋದು ನಂಗೆ ಭಯ ಇರ್ತದೆ. ಹೌದೌದೌದು. ಥ್ಯಾಂಕ್ ಯು ಫಾರ್ ಬ್ಯೂಟಿಫುಲ್ ಕಮ್ಯುನಿಕೇಶನ್. ಪರವಾಗಿಲ್ಲ ಹಾ, ಸರ್. ಹೇಳಿ. ಹಾ ಚೆನ್ನಾಗಿ ಎಲ್ರು ಪ್ರಶ್ನೆಗಳಿಗೆ ತುಂಬಾ ಚೆನ್ನಾಗಿ ಮಾರ್ಮಿಕವಾಗಿ ಉತ್ತರ ಕೊಟ್ರಿ. ಇವರು ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಎಲ್ರು ಮಿತಾಲಿ. ಇಲ್ಲ, ನನಗೆ ಸ್ವತಃ ಈ ಕಾವ್ಯದ ಬಗ್ಗೆ, ಕವಿತೆ ಬಗ್ಗೆ ಏನಿದೆ, ಕವಿತೆ ಇಟ್ ಇಸ್ ನಾಟ್ ಎ ವೆರಿ ಕಾಂಪ್ಲಿಕೇಟೆಡ್ ಪೋಯಮ್ ಏನಾಗಲ್ಲ. ಸರ್, ಇವರು ದಸ್ತಗೀರ್ ಸಾಬ್ ನದಾಫ್ ಅಂತ ಅವ್ರು ಒಂದ್ ಪ್ರಶ್ನೆ ಕೇಳಿದ್ದಾರೆ. ಅನುವಾದ ಕೇವಲ ಭಾಷೆಯಲ್ಲಿ ಮಾತ್ರ ನಡೆಯದು ಎಂಬ ತಮ್ಮ ವಿವರಣೆ ಹಿಡಿಸಿತು ಸರ್. ಲಲಿತಾ ಸಿದ್ದಬಸಯ್ಯ ಅವರು ತಮ್ಮ ಕವಿತೆ ಒಂದರಲ್ಲಿ ಬರೆಯುತ್ತಾರೆ, ಮಕ್ಕಳು ದೇವ್ರ ಅನುವಾದ ಕಾರ್ಯಕ್ಕೆ ನಮ್ಮನ್ನ ಅಂದ್ರೆ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ದೇವ್ರೇ ನಿನಗೆ ಧನ್ಯವಾದಗಳು ಅಂತ ಅವ್ರು ಬರೀತಾರೆ. ಆ ಮಾತು ನೆನಪಾಯ್ತು ಸರ್. ಅನುವಾದ ಮೂಲಕ್ಕೆ ಹತ್ತಿರ ಇರಬೇಕಾದ್ರೆ ಅನುಸರಿಸಬೇಕಾದ ಕ್ರಮಗಳು ಯಾವುವು ಅಂತ ಕೇಳ್ತಿದ್ದಾರೆ. ಅದು ಏನಿದೆ ಅಂದ್ರೆ, ಈ ಅನುವಾದ ಕುರಿತು ಒಂದು 2 ಮಾತಿದೆ. ಅದರ ವಿಮರ್ಶೆ ಇದೆ. ಏನಂದ್ರೆ, ಅನುವಾದ ಇಟ್ ಇಸ್ ಎ ಸೈನ್ಸ್ ಅಂಡ್ ಇಟ್ ಇಸ್ ಎ ಆರ್ಟ್ಸ್. ಇದು ಆರ್ಟ್ಸ್ ಕೂಡ ಹೌದು, ಸೈನ್ಸ್ ಕೂಡ ಹೌದು. ಆರ್ಟ್ಸ್ ಹೇಗಂದ್ರೆ ಇದು ಹೊಸ ಸೃಷ್ಟಿ ಮಾಡ್ತದೆ. ಸೈನ್ಸ್ ಹೇಗಂದ್ರೆ ಅನುವಾದ ಮಾಡುವಾಗ ಅದಕ್ಕೆ ಕೆಲವು ಸ್ಟೆಪ್ಸ್ಗಳಿರ್ತಾವ. ಈಗ ನೀವು ಒಂದು ಕಾವ್ಯ ಕೃತಿಯನ್ನ ಸುಮ್ಮನೆ ಎಂಜಾಯ್ ಮಾಡಿ ಓದಿದ್ರೆ ಒಂದ್ಸಲ ಓದ್ತೀರಿ, ಆದ್ರೆ ಅನುವಾದ ಮಾಡ್ಬೇಕಾದ್ರೆ 4 ಸಲ ಓದ್ಬೇಕಾಗುತ್ತೆ. ಹೌದಲ್ಲ? ಅದಕ್ಕೆ ಸ್ಟೇಜಸ್ ಇರ್ತಾವ. ಮೊದಲು ಓದಿದಾಗ ಮತ್ತೆ 2ನೇ ಸಲ ಓದಿದಾಗ ನಿಮ್ಗೆ ಏನ್ ಕಾಡ್ತದಂದ್ರೆ, ಇದು ಕನ್ನಡದಲ್ಲಿ ಹ್ಯಾಂಗ್ ಬರ್ತದೆ, ಕನ್ನಡದಲ್ಲಿ ಏನು ಅಂತ ಅನ್ಬೋದು. ಅವು ವಾಕ್ಯಬಲರಿ ಅಧ್ಯಯನ ಮಾಡ್ಬೇಕಾಗುತ್ತೆ. ಹಾಗಾಗಿ ಅನುವಾದಕ್ಕೂ ಕೂಡ ದೇರ್ ಆರ್ ಸ್ಟೇಜಸ್. ಮೊದಲು ಓದುವುದು, ಆಮೇಲೆ ಶಬ್ದ ಸಂಗ್ರಹ ಮಾಡೋದು, ಅದ್ರ ಚಿಂತನೆ ಮಾಡೋದು, ಇದು ಆ ಭಾಷೆಯಲ್ಲಿ ಏನಾದಿತ್ತು, ಆ ಭಾಷೆ ನನ್ನಲ್ಲಿ ಏನಾದಿತ್ತು ಅನ್ನೋ ಚಿಂತನೆ ಮಾಡಿ ಅನುವಾದ ಮಾಡ್ಬೇಕು. ಹಾಗಾಗಿ ಅನುವಾದ ಇಟ್ ಇಸ್ ಎ ಆರ್ಟ್ಸ್ ಅಂಡ್ ಸೈನ್ಸ್. ಕಲೆ ಅಂದ್ರೇನು ಫ್ರೀಡಮ್ ಇರ್ತದೆ, ನೀವು ಕ್ರಿಯೇಟ್ ಮಾಡ್ತೀರಿ. ಸೈನ್ಸ್ ಅಂದ್ರೆ ಬಹಳ ವೈಜ್ಞಾನಿಕವಾಗಿ, ಸಿಸ್ಟಮ್ಯಾಟಿಕವಾಗಿ, ಹಂತವಾಗಿ ಅನುವಾದ ಮಾಡ್ಬೇಕಾಗಿರ್ತದೆ. ಬಟ್ ನೀವು ನೋಡ್ರಿ, ಎಲ್ಲಾ ಭಾಷೆಯ ಪ್ರಾರಂಭ ಸಾಹಿತ್ಯ ಅನುವಾದನೆ ಇತ್ತು. ನಮ್ಮ ಕನ್ನಡದಲ್ಲಿ ಪ್ರಾರಂಭದಲ್ಲಿ ಅನುವಾದಗಳಾಗಿತ್ತು. ಬೆಂಗಾಲಿಯಿಂದ ಬಹಳ ಅನುವಾದ ಮಾಡಿದ್ವಿ. ಅದು ಇಡೀ ಇಂಡಿಯಾದೊಳಗೇನೆ ಬೆಂಗಾಲಿ ಸಾಹಿತ್ಯ ಪ್ರಗತಿಪರ ಸಾಹಿತ್ಯ ಅಂತಾರೆ. ಅಲ್ಲಿ ಮೊದಲು ನೋಬೆಲ್ ಅವ್ರು ಬಂದ್ರು. ಬೆಂಗಾಲಿಯನ್ಸ್ ಕೂಡ ಇಂಗ್ಲಿಷ್ ಇಂದ ಬಹಳ ಅನುವಾದ ಮಾಡಿದ್ದಾರೆ. ಅನುವಾದದಿಂದ ನಾವು ಬಹಳ ಬೆಳಿತೀವಿ ನಾವು. ಹಾಗಾಗಿ ಅನುವಾದ ಅನ್ನೋದು ಶಬ್ದ ಅನ್ನಂಗಾಗ್ಲಿ ಅಥವಾ ಆರ್ಟ್ಸ್ ಆಗ್ಲಿ ಸೈನ್ಸ್ ಹೇಳಿಕ್ಕಾಗಲ್ಲ. ಇಟ್ಸ್ ಎ ವೆರಿ ವಂಡರ್ಫುಲ್ ಕ್ರಿಯೇಷನ್ ಅನುವಾದ. ಮತ್ತು ಅನುವಾದ ಮಾಡೋನು ವ್ಯಾಕಬ್ಯುಲರಿ ರಿಚ್ ಆಗ್ತದೆ. ಮತ್ತು ಒಬ್ಬ ಸೃಜನಶೀಲ ಲೇಖಕ ಅನುವಾದ ಕೂಡ ಮಾಡಿದ್ರೆ ಅವನ ಸೃಜನಶೀಲ ಬರಹಕ್ಕೆ ಅದು ಸಹಾಯಕ ಆಗಿರ್ತದೆ. ಹೌದಲ್ಲ? ಅದೇ ನಾವು ಇಷ್ಟಪಟ್ಟರು ಬಿಡದೇ ಇದ್ರು ಪ್ರತಿಯೊಬ್ಬರು ಅನುವಾದಕರು ಅಂತೀನಲ್ಲ ನಾನು. ಹೌದಲ್ರಿ? ನಿಜ ಸರ್. ಇದು ಅದೇ ಇದು ಸರ್, ಇದು ಅನುವಾದ ಮಾಡಿದ್ದು 12-13ರಲ್ಲಿ. ನಾನು ಒಂದೇ ಸಲ 13 ಅನುವಾದ ಕೃತಿಗಳು ತಂದೆ ನಾನು. ಡಜನ್ ಮೇಲೊಂದು ಪುಸ್ತಕಗಳು, ಎಲ್ಲವೂ ಅನುವಾದ. 4 ಟ್ರಾನ್ಸ್ಲೇಷನ್, ಗಜಲ್ ಕುರಿತು 4 ಪುಸ್ತಕಗಳು ಆಯ್ತು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕಾವ್ಯ ಕುರಿತು 5 ಪುಸ್ತಕಗಳು. ಮತ್ತು ಪಾಶ್ ಅಂತೇಳಿ ಪಂಜಾಬಿಯ ಪ್ರಖರ್ ರೆಬೆಲ್ ಪೋಯೆಟ್ ಪಾಶ್ ಕವಿತೆಗಳು. ಮತ್ತು ಮತ್ತೊಂದು ಸುಭಾಷ್ ರಾಯ್ ಅವರ ಕವಿತೆಗಳು ಅಂತ ಒಂದು, ಮತ್ತು ಅಂಬೇಡ್ಕರ್ ಅವರ ಕವಿತೆಗಳು ಅಂತೇಳಿ. ಹಾಗೆ ಮಾಡಿದ್ರೆ ಇವಾಗ ನನಗೆ ಅದು ಓದಿದ್ರು ಕೂಡ ಇದರಲ್ಲಿ ಇಲ್ಲ, ಏನ್ ಬಹಳ ಹಳಿದಿದೆ, ಈಗೇನು ಕಮ್ಯುನಿಕೇಟ್ ಆಗ್ತಾ ಇಲ್ಲ ಅಂತ ನನಗೇನು ಅನ್ಸಲಿಲ್ಲ.
ಬಹಳ ಮುಖ್ಯವಾಗಿ ಈ ಕವಿತೆ ಕೂಡ ನನಗೆ ಬಹಳ ಕಾಂಪ್ಲಿಕೇಟೆಡ್ ಪೋಯಮ್ ಅಂತ ನನಗೇನು ಅನ್ಸಲಿಲ್ಲ. ಹೇಳ್ದಲ್ಲ, ನವೋದಯದ ಕಾಲಘಟ್ಟದ ಕವಿತೆ ಇದ್ದಂಗೆ. ಈಗ ನೀವು ಅಂದಂಗೆ ನೀವು ಅಂದಂಗೆ ಅನೇಕ ಅನುವಾದಗಳು ಬಹಳ ಬೇಗ ಹಳೆವು ಅನಿಸ್ತಾವ. ಯಾಕಂದ್ರೆ ಹೊಸ ಹೊಸ ನುಡಿಗಟ್ಟುಗಳು, ಹೊಸ ಹೊಸ ಭಾಷೆಗಳು ನಮ್ಮ ಭಾಷೆಗೆ ಬರ್ತಾ ಇರ್ತಾವ. ಹಾಗಾಗಿ ಬಹಳ ಮೊದಲು ಮಾಡಿದ ಓಡ್ ಅನಿಸ್ತು ನನಗೆ. ಈ ಕವಿತೆ ಬಗ್ಗೆ ಹಾಗೆ ಅನಿಸ್ಲಿಲ್ಲ ನನಗೆ. ಓಕೆ. ಇನ್ನೊಂದು ಏನು ಅಂತಂದ್ರೆ, ಈಗೀಗ ಅನುವಾದ ಮಾಡ್ತಾ ಇರುವಾಗ ಅಲ್ಲಿ ಇಂಗ್ಲಿಷ್ ಇಂದಾಗ್ಲಿ ಬೇರೆ ಬೇರೆ ಭಾಷೆಯಿಂದ ನಾವು ಕನ್ನಡಕ್ಕೆ ಅನುವಾದ ಮಾಡುವಾಗ ಅಲ್ಲಿ ಕೆಲವೊಂದು ಪದಗಳನ್ನ ಮೂಲ ಪದಗಳಾಗಿ, ಅಂದ್ರೆ ಇಂಗ್ಲಿಷ್ ನಿಂದ ಅನುವಾದ ಮಾಡ್ತಾ ಇದ್ರೆ ಅದನ್ನ ಇಂಗ್ಲಿಷ್ ನಲ್ಲಿಯೇ ಇಟ್ಬಿಡೋದು. ಬಿಲ್ಕುಲ್ ಆ ಇಂಗ್ಲಿಷ್ ಶಬ್ದಕ್ಕೆ ಕ್ರಿಯಾಪದನೋ ಮತ್ತ ಇದನ್ನು ನಮ್ಮ ಭಾಷೆ ಇದು ಮಾಡ್ಬೋದಾಗಿದೆ. ಅನೇಕ ಶಬ್ದಗಳು ನಾನೀಗ ಕ್ರಿಯೇಟ್ ಮಾಡಿದ್ದೇನೆ. ಈಗ ಎಲ್ಲೋ ಗ್ಲಾಸ್ ಅಂತ ಬಂದ್ರೆ ಅದನ್ನ ನಾವು ಗ್ಲಾಸ್ ಅಂತೆ ಇಡ್ಬೇಕು, ಅನುವಾದ ಮಾಡಕ ಇದಲ್ಲ. ಇದು ಲೋಟ ಹೇಳ್ಬೇಕಂದ್ರೆ ಲೋಟ ಹೇಳ್ರಿ, ಗ್ಲಾಸೇ ಆಗಿರ್ಬೇಕು. ಮತ್ತೆ ನೀವು ಬೇಡ ಅಂದ್ರೂ ಕೂಡ ಜನರು ಬಳಸ್ತಾರೆ. ಮೇಡಮ್ ಒಂದ್ ಮಾತು, ಭಾಷೆ ಎಲ್ಲಿ ಬೆಳೀತದಂದ್ರೆ ನಿಮ್ಗೆ ಹೇಳ್ತೇನೆ ನಾನು. ಮಾರ್ಕೆಟ್ ನಲ್ಲಿ ಭಾಷೆ ಬೆಳೀತದೆ. ಮಾರ್ಕೆಟ್ ನಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕಾಗಿ ಬೇಕಾದ ಭಾಷೆಯನ್ನು ಬಳಸ್ತಾರೆ. ನನ್ನ ಪ್ರಕಾರ ಈ ಮಾತು ಬಹಳ ಭಾಷಾ ವಿಜ್ಞಾನಿ ಕೂಡ ಹೇಳಿದ್ದಾರೆ. ಹಿಂದಿ ಭಾಷೆ ಕೆಡೋದು ಹಿಂದಿ ಡಿಪಾರ್ಟ್ಮೆಂಟ್ ಒಳಗೆ, ಕನ್ನಡ ಭಾಷೆ ಕೆಡೋದು ಕನ್ನಡ ಡಿಪಾರ್ಟ್ಮೆಂಟ್ ಒಳಗೆ. ಯಾಕಂದ್ರೆ ಅಲ್ಲಿ ವ್ಯಾಕರಣದ ಕಟ್ಟುಗಳು ಇರ್ತಾವ, ಬಂಧನಗಳಿರ್ತಾವ. ಆದ್ರೆ ಮಾರ್ಕೆಟ್ ನಲ್ಲಿ ಕಮ್ಯುನಿಕೇಟ್ ಮಾಡುವಾಗ ಬಂಧನಗಳಿರೋದಿಲ್ಲ. ಹಾಗಾಗಿ ಹೊಸ ಹೊಸ ಶಬ್ದಗಳು ಹುಟ್ಟೋದು ಮಾರ್ಕೆಟ್ ನಲ್ಲಿ, ಹೌದಲ್ಲ? ಹಾಗೆ ಯಾವ ಭಾಷೆ ಸಂಪರ್ಕ ಬರ್ತೀವಿ ಅದನ್ನ ನಾವು ಕನ್ನಡೀಕರಣ ಮಾಡ್ಬೋದು, ಸಾಕಷ್ಟು ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಈ ಆಕ್ಸ್ಫರ್ಡ್ ಡಿಕ್ಷನರಿ ಏನ್ ಮಾಡ್ತಾರೆ ಗೊತ್ತಾ? ಎವ್ರಿ 10 years ದೇ ಅಪ್ಡೇಟ್ ದೇ ಡಿಕ್ಷನರಿ. ಪ್ರತಿ 10 ವರ್ಷಕ್ಕೊಂದ್ಸಲ ತನ್ನ ಡಿಕ್ಷನರಿ ಅಪ್ಡೇಟ್ ಮಾಡ್ತಾರೆ. ಸಾವಿರಾರು ಹೊಸ ಶಬ್ದ ಸೇರಿಸ್ತಾರೆ. ನಮ್ ಕನ್ನಡದ ಎಷ್ಟೋ ಶಬ್ದಗಳಿದಾವಲ್ಲಿ. ಈಗ ಜವಾರ್ ಅನ್ನೋದು ಏನಿದೆಲ್ಲ, ಜೋಳಕ್ಕ ಇಂಗ್ಲಿಷ್ ನಲ್ಲಿ ಜವಾರಿ ಅಂತಾರೆ. ಅನೇಕ ಶಬ್ದಗಳು ತಗೊಂಡಿದ್ದಾರೆ, ನಾವು ಕೂಡ ತಗೊಂಡಿದ್ದೀವಿ. ಇದು ಮುಕ್ತವಾಗಿ ನಡಿಬೇಕು, ಮುಕ್ತವಾಗಿ ನಡಿಬೇಕು. ಅದನ್ನ ಭಾಷೆ ಬಳಸೋದು ಕೂಡ ಹಾಗೆ ನಾವು ಬಿಲ್ಕುಲ್. ಈಗ ಈ ಕಡೆ ಇತ್ತೀಚೆಗೆ ರಶ್ಮಿ ಪ್ರಜಾವಾಣಿ ರಿಪೋರ್ಟರ್ ಇದಾರಲ್ಲ, ಅವ್ರ ಭಾಷೆ ಬಳಸೋದು ನೋಡ್ರಿ ನೀವು. ಈ ಗಜಲ್ಗಳು ಮತ್ತೆ ಹಿಂದಿ ಕಾವ್ಯದ ಬಹಳ ಪ್ರಭಾವ ಇದೆ ಅದ್ರ ಮೇಲೆ. ಅನೇಕ ಗಜಲಿನ ಹಿಂದಿ ಉರ್ದು ಶಬ್ದಗಳನ್ನ ಕನ್ನಡೀಕರಣ ಮಾಡಿ ಬಳಸ್ತಾ ಇದ್ದಾರೆ ಬಹಳಷ್ಟು. ಅದು ಕಮ್ಯುನಿಕೇಟ್ ಆಗ್ತದೆ, ಹೌದಲ್ಲ? ಹೀಗೆ. ಇದು ಅಜಯ್ ನೀವು ಪ್ರಶ್ನೆ ಕೇಳಿ. ಕೇಳಿ. ನಮ್ದು ಪ್ರಶ್ನೆ ಏನಿಲ್ಲ ಮೇಡಮ್, ಆದ್ರೆ ಬಸಯ್ಯ ಕೇಳಿದ ಪ್ರಶ್ನೆ ಅನ್ಸುತ್ತೆ. ಅದು ಸರ್ ಸರಿಯಾಗಿ ಕಮ್ಯುನಿಕೇಟ್ ಆಗ್ಲಿಲ್ಲೇನೋ ಅಂತ ಅನ್ಸುತ್ತೆ. ನನಗೆ ಅರ್ಥ ಆಗಿದ್ದು ಬಸಯ್ಯ ಅವ್ರ ಪ್ರಶ್ನೆ ಏನಂದ್ರೆ, ಅಂದ್ರೆ ಅವ್ರು ಕೇಳಿದ್ದು, ಈ ನೀವು ಮೊದ್ಲೇ ಅನುವಾದ ಮಾಡಿರುವಂತಹ ಈ ಮುಂಚೆ ಇಷ್ಟು ವರ್ಷ ಅನುವಾದ ಮಾಡಿ ಈ ಕವಿತೆ, ಅದನ್ನ ನೀವು ಈಗ ಅನುವಾದ ಮಾಡಿದ್ರೆ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಂತ ನಿಮ್ಗೆ ಅನ್ಸುತ್ತಾ ಅನ್ನೋ ಪ್ರಶ್ನೆ. ರೈಟ್. ಅದು 12-13 ಅನುವಾದ ಮಾಡಿದ್ವಿ ಸರ್. 12-13 ಪುಸ್ತಕ ಪ್ರಕಟ ಆಗಿದೆ. ಈ ಕವಿತೆ ಕುರಿತು ವಿಶೇಷವಾಗಿ ಇಲ್ಲ, ನಾನು ಇದಕ್ಕಿಂತ ಚೆನ್ನಾಗಿ ಮಾಡುವುದಿತ್ತು ಅಂತ ಅನಿಸ್ಲಿಲ್ಲ. ಮತ್ತು ಇದು ನಾನು ಚೆನ್ನಾಗಿ ಮಾಡಿನಂತೂ ನನಗಿಲ್ಲ, ಇದು ಚೆನ್ನಾಗಿ ಮಾಡಿನಂತೂ ನಾನಿಲ್ಲ, ನನ್ಗನ್ಸಿಲ್ಲ. ಇದು ನನಗೆ ಗುಜರಾತಿ ಬರೋದಿಲ್ಲ. ಗುಜರಾತಿಯಿಂದ ಹಿಂದಿಗೆ ಅನುವಾದ ಆದಂತ ಆ ಹಿಂದಿಯ ಸಂಗ್ರಹದಿಂದ ಆಯ್ಕೆ ಮಾಡ್ಕೊಂಡು ಮಾಡಿದ್ದೀನಿ. ಬಹುಶಃ ಇದರ ಅನೇಕ ಶಬ್ದಗಳು ಗುಜರಾತಿಲಿ ಹೆಂಗಿದ್ವು ಏನೋ ಗೊತ್ತಿಲ್ಲ. ಅದು ಸರ್ ಕೇಳೋದು 12 ವರ್ಷ ಅನುವಾದ ಮಾಡಾಗಿದೆ. ಈಗ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಿತ್ತ ನನಗೇನು ಅನ್ಸಲಿಲ್ಲ. ಮತ್ತೆ ಈಗ ಮಾಡಿದ ನಾನು ಬೆಸ್ಟ್ ಮಾಡಿನಂತೂ ನನಗಿಲ್ಲ, ಅನುವಾದ ಮಾಡಿದಿನಂತ. ಹೌದು ಸರ್, ಹೌದಲ್ಲ? ಹೇಳಿ ಮತ್ತೆ. ಇಲ್ಲ, ಈಗ ನೀವು ಹಿಂದಿ ಕೂಡ ಬರೋರಾಗಿದ್ದು ಈ ಕವಿತೆ ಓದಿದ್ದೀರಿ ಅಂದ್ರೆ ಬಹುಶಃ ನನಗೆ ಮತ್ತೆ ನಾನ್ ಮೊದಲು ಹೇಳಿದಿಲ್ಲ ಸರ್,
ಕೆಲವು ಕವಿತೆಗಳು ಕಾಡುವಂತೆ ಕವಿತೆಗಳಿರ್ತಾವ ಮತ್ತು ಸಂಕೀರ್ಣ ಅನುಭವನ ಹೇಳುತ್ತೆ ಕವಿತೆಗಳಿರ್ತಾವ. ನನ್ನ ಪ್ರಕಾರ ಈ ಕವಿತೆ ಬಹಳ ಕಾಂಪ್ಲಿಕೇಟೆಡ್ ಏನಲ್ಲ, ಸಂಕೀರ್ಣ ಭಾವನೆ ಹೇಳುವಂಥದ್ದಲ್ಲ. ನೇರವಾಗಿ ಕವಿ ಏನ್ ಹೇಳ್ತಾರಂದ್ರೆ, ಇಲ್ಲ ಕವಿತೆ ಮತ್ತು ಕಾವ್ಯಕ್ಕೆ ಮತ್ತು ಕವಿಗೆ ಸಮಾಜದಲ್ಲಿ ಬಹಳ ಮಹತ್ವ ಇರಬೇಕು, ಅವರನ್ನು ಗೌಣವಾಗಿ ಕಾಣಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ಬೇಕಂತಾರೆ. ಬಹುಶಃ ಅವರು ಯಾವುದೋ ಒಂದು ಕವಿಯ ಸಾವನ್ನು ಕಂಡಿರ್ಬೇಕು, ಅದು ಫ್ಯೂನರಲ್ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಕಂಡಿರ್ಬೋದು, ಆ ಹಿನ್ನೆಲೆ ಹೇಳ್ತಾರೆ ಅಷ್ಟೇನೆ. ನನಗೆ ಇಲ್ಲ ಇದು ಇನ್ನೂ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅಂತ ಅನ್ಸಲಿಲ್ಲ. ನಾ ಹೇಳ್ತಾ ಇದ್ದೀನಲ್ಲ, ಚೆನ್ನಾಗಿ ಕಡಿಮೆ ಚೆನ್ನಾಗಿ ಹೆಚ್ಚು ಚೆನ್ನಾಗಿ ಅನ್ನೋದು ನನಗೆ ಅಷ್ಟು ಇದು ಅನ್ಸೋದಿಲ್ಲ. ಹಾ ಹೇಳಿ. ಮತ್ತೆ ನಿಮ್ಗ ಕರೆಕ್ಟ್ ನಿಮ್ಗೆ ಉತ್ತರ ಇದು ಅನಿಸ್ತಾ? ಆಕ್ಚುಲಿ ಏನಾಗ್ತಿದೆ ಸರ್, ಅವರು ಗುಜರಾತಿಯಿಂದ ಹಿಂದಿಗೆ ಬಂದ ನಂತರ ಅವ್ರು ಅನ್ವಯಿಸಿದ್ದಾರೆ. ಅಂದ್ರೆ ಈಗ ಮೂಲದಲ್ಲಿ ಗುಜರಾತಿ ಭಾಷೆಯಲ್ಲಿ ಅದು ಯಾವ ಇದರಿಂದ ಪದ್ಯ ಹುಟ್ಕೊಂತು ಅನ್ನೋದು ಅದು ಅನುವಾದಕರಿಗೂ ದೂರ. ಖಂಡಿತ ಖಂಡಿತ ಖಂಡಿತ. ಆಮೇಲೆ ಇವು ನನಗೆ ಯಾಕೆ ಮಾಡ್ಬೇಕನ್ನೋದು ಇಲ್ಲಿ ನನ್ಗೆ ಯಾಕೆ ಮಾಡ್ಬೇಕನ್ನಿಸ್ತಂದ್ರೆ, ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡೆಯುವಾಗ ತಮ್ಮ ಕಾವ್ಯದ ಪ್ರೇರಣೆ ಧೋರಣೆ ಕುರಿತು ಬರ್ಕೊಂಡಿದ್ದಾರೆ. ಸುಮಾರು 4-5 ಪುಟದ ಲೇಖನಗಳು, ಈ 5 ಪುಸ್ತಕಗಳಿದಾವೆ. ಅವು ಬಹಳ ವಂಡರ್ಫುಲ್ ಇದಾವೆ. ಅವರು ನಾನು ಹೇಗೆ ಬೆಳೆದೆ, ಶಬ್ದ ನನಗೆ ಹ್ಯಾಂಗ್ ಕಾಡ್ತು, ಶಬ್ದದ ಬೆರಗು ನನಗೆ ಹ್ಯಾಂಗೆ ಪ್ರೀತಿ ಅನ್ನಿಸ್ತು ಅನ್ನೋದು ಆ ಹಿನ್ನೆಲೆಯಲ್ಲಿ ಅವ್ರು ಕವಿತೆ ಕೊಡ್ಬೇಕು. ನಾ ಹೇಳಲ್ಲ, ಇಸ್ ನಾಟ್ ಸೋ ಕಾಂಪ್ಲಿಕೇಟೆಡ್ ಕವಿತೆ ಏನಲ್ಲ, ಇದು ಸರಳ ಕವಿತೆ, ಹಾಗೆ ಸರಳವಾಗಿ ಆಗಿ ಮಾಡಿದ್ದೇನೆ ನಾನು. ಈಗ ಒಂದ್ ಏನಿದೆ ಸರ್ ಅಂದ್ರೆ, ಅನುವಾದದ ಬಗ್ಗೆ ಹೇಳಿದ ಸಿದ್ಧಾಂತ ಓದಿ ನಾವು ಅನುವಾದ ಮಾಡ್ತೀವಿ ಅನ್ಲಿಕ್ಕಾಗಲ್ಲ. ನೀವು ಎರಡು ಭಾಷೆಗಳನ್ನ ಪ್ರೀತಿಸುವವರಾಗಿರ್ಬೇಕು. ಆದ್ರೆ ಒಂದು ಭಾಷೆ ಇತ್ತು ನಿಮ್ಗೆ ಒರಿಜಿನಲ್, ಒಂದು ಭಾಷೆಯಿಂದ ನಿಮ್ಗೆ ಒರಿಜಿನಲ್ ಇರ್ತದೆ, ಮತ್ತೊಂದು ಭಾಷೆಯಿಂದ ನೀವು ಕಲಿಬೇಕಾಗ್ತದೆ, ಪ್ರಯತ್ನ ಮಾಡ್ಬೇಕಾಗ್ತದೆ, ಬೆಂಡ್ ಮಾಡ್ಬೇಕಾಗ್ತದೆ, ಹೌದಲ್ಲ? ಮತ್ತದು ಬಹಳ ಖುಷಿ ಕೊಡುವಂತ ಮಾತದು. ಇದು ದಿಸ್ ಇಸ್ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್. ಓಕೆ, ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳ್ಬೋದು. ಸರ್, ಬಾಬು ಅಣ್ಣ, ಪ್ರಶ್ನೆಗಳು ಬಂದಿಲ್ಲ ಅಂದ್ರೆ ಮುಗಿಸ್ರಮ್ಮ. ಅದೇ ಪ್ರಶ್ನೆ ಯಾವ್ದು ಬರ್ತಾ ಇಲ್ಲ, ಹೊಸ ಪ್ರಶ್ನೆ ಯಾವ್ದು ಬರ್ತಾ ಇಲ್ಲ. ಆಯ್ತು, ಮುಗಿಸಿ. ಓಕೆ ಸರ್, ಈ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಳಿದು ನಮ್ಗ ಉಪನ್ಯಾಸ ಕೊಟ್ಟು ಮತ್ತೆ ಎಲ್ಲಾ ಪ್ರಶ್ನೆಗಳಿಗೂ ಸಮಾಧಾನವಾಗಿ ಉತ್ತರವನ್ನ ನೀಡಿದಕ್ಕೆ ಸರ್ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಇಲ್ಲಿ ಇವತ್ತು ಆಕ್ಚುಲಿ ಒಂದ್ 2 ದಿನ ಹ್ಯಾಂಗ್ ಬಿಜಿ ಆಗಿದ್ದೆ ಅಂದ್ರೆ, ಸುಮಾರು 2 ಕವನ ಸಂಕಲನಗಳಿಗೆ ನಾನು ಒಂದು ಗಜಲ್ ಸಂಕಲನ ಗುಲ್ಬರ್ಗಾದ ನಮ್ ಗೆಳೆಯ, ಮತ್ತೊಂದು ಮಿನಿ ಕವಿತೆಗಳು ಹಾಯ್ಕು ಸಂಕಲನ ಅಕ್ಕರ್ಕೋಡ್ ಗೆಳೆಯ, ಅವ್ರಿಬ್ರಿಗೂ ನಾನು ಮುನ್ನುಡಿ ಬರೆದು ಕಳಿಸಿದ್ದೆ. ಅಂದ್ರೆ ನಿನ್ನೆ ಇವತ್ತು ನಾನು ಇದರ ಸಿದ್ಧತೆ ಮತ್ತು ಅವೆರಡು ಮುಂಚಿನ ಸಿದ್ಧತೆಯಲ್ಲಿದ್ದು, ಆ ಮಧ್ಯದಲ್ಲಿ ಕೂಡ ನನ್ನ ವಿಚಾರಗಳನ್ನ ಹೇಳಿಕೆ ಸಾಧ್ಯವಾಗಿದ್ದಕ್ಕೆ ಮತ್ತು ತಾವು ಗುಜರಾತಿ ಕವಿನ ಅಂತ ಹೇಳ್ತಿರಲ್ಲ, ಹಾಗೆ ನನಗೆ ಆಯ್ಕೆ ಮಾಡ್ಕೊಳ್ಬೇಕೆ. ಅದರಿಂದ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅನುಕೂಲ ಮಾಡ್ಕೊಟ್ಟಂತ ಭಂಡಾರ ಪ್ರಕಾಶ್ ರಾಯಚೂರು ಎಲ್ಲಾ ಗೆಳೆಯರಿಗೆ ಮತ್ತು ಸಂಘಟಕರಿಗೆ ತಮ್ಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಧನ್ಯವಾದಗಳು. ನಾನು ತೆಗಿಬೋದಾ ಇದು?